ನನ್ನಪ್ಪ ಎಷ್ಟೊಂದು ದೊಡ್ಡ ಕೆಲಸ ಕೊಟ್ಟು ಬಿಟ್ರು ನನಗೆ. ನಾನಲ್ಲಿ ಮೇಲೆ ಹೋಗ್ಬೇಕಂತೆ, ಉಪ್ಪರಿಗೆ ಮೇಲೆ. ಅಲ್ಲಿ ಆ ಕೋಣೆಗೆ ಮಲಗಿದ್ದಾರೆ. ಹೇಗೆ ಹೋಗುದಪ್ಪ? ಅವನ ಮನಸ್ಸೇನು ಅಂತ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತಾನೆ ನಾನು ಹೋಗುವಾಗ? ಹೋಗ್ಬೇಕು ಅಂತ ಆದ್ರೆ ಶೃಂಗಾರ ಭರಿತನಾಗಿ ಹೋಗ್ಬೇಕಂತೆ. ಬಟ್ಟೆ ಸೀರೆ ಇದೆ ಸಾಕ ಅಂತ ಆಗ ಉಟ್ಟುಕೊಂಡದಷ್ಟೇ ಚಂದ ಇರಲಿಲ್ಲ. ಇದುವೇ ಸಾಕು, ಆಭರಣ ಇಷ್ಟೇ ಧರಿಸಿಕೊಂಡಿದ್ದೇನೆ ಸಾಕ ಅಂತ. ಸಾಕು ಸಾಕು ಸಾಕು. ಕನ್ನಡಿ ಮುಂದೆ ನಿಂತು ನೋಡುವಾಗ ಇಷ್ಟು ಅಲಂಕಾರ ಬಹಳಷ್ಟು ಸಾಕೇ ಸಾಕು. ಇನ್ನು ಫಲಪುಷ್ಪಗಳನ್ನು ಇಟ್ಟುಕೊಂಡು ಹೋಗ್ಬೇಕಂತೆ. ನೋಡ ಹೋಗೋಣ, ಮುಂದೇನಾಗ್ತದೆ ಅಂತ ಅದು ದೇವರ ಚಿತ್ತ. ಪ್ರಯತ್ನ ನಮ್ಮದು, ಫಲ ದೇವರದ್ದು. ಏನು ಉಪಚಾರ, ಏನು ಆತಿಥ್ಯ, ಎಣ್ಣೆ ನೀರಿನ ಸ್ನಾನ ಏನು, ಮಿಷ್ಟಾನ್ನ ಭೋಜನ ಏನು. ಆಗ ಉಣ್ಣದೆ ಹೊಟ್ಟೆ ಹಸಿವಿನಿಂದ ಕಣ್ಣೆಳೆಯುತ್ತಾ ಇತ್ತು. ಈಗ ಉಂಡದ್ದೇ ಸ್ವಲ್ಪ ಹೆಚ್ಚಾಗಿದೆ. ಈಗ ಉಂಡದ್ದರಿಂದ ಕಣ್ಣೆಳಿಲಿಕ್ಕೆ ಪ್ರಾರಂಭ ಆಗಿದೆ. ಬೆಳಗ್ಗೆವರೆಗೆ ವಿಶ್ರಾಂತಿ ತೆಕ್ಕೊಳ್ಳುವುದಕ್ಕೆ ಅಡ್ಡಿ ಇಲ್ಲ. ಅಷ್ಟೇ ಚಿತ್ರ ಶಾಲೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲ ಒಬ್ಬ ಶನೀಶ್ವರ ತಾನು ತರುವ ಭರಣ ಧರಿತು ಮಾನಿನಿಯು ಹೂಗಂಧವನು ಹರಿವಾಣದಲ್ಲಿ ಬಿಡಿಯುತ್ತ ಬಂದಳು ಮದನನ ಆನೆಯುನು. ಮದನನ ಆನೆಯುನು ಹೇಗಾದ್ರೂ ಮೇಲೆ ಉಪ್ಪರಿಗೆ ಮೇಲೆ ಬಂದಿದ್ದೇನೆ. ಯಾಕೋ ಏನು ನನ್ನ ಮನಸ್ಸು ಒಂದು ತರ ಕಂಪನಕ್ಕೆ ಒಳಗಾಗಿ ಹೋಗಿದೆ. ಹೌದಪ್ಪ, ಎದೆ ಬಡಿತ, ಹಾಗೆ ಕೈಕಾಲು ನಡುಗುತ್ತಾ ಉಂಟು. ಇನ್ನೇನು ಆತನಲ್ಲಿ ಮಾತಾಡುವುದು, ಆತ ಮಲಗಿದಲ್ಲಿಗೆ ಹೇಗೆ ಹೋಗುವುದು, ನನಗೆ ಅಂಥದ್ದೆಲ್ಲ ಗೊತ್ತೇ ಇಲ್ಲ. ಹಾಗಿದ್ರೂ ಹರಿವಾಣದಲ್ಲಿ ಫಲಪುಷ್ಪಗಳನ್ನು ಇಟ್ಟುಕೊಂಡು ಬಂದಿದ್ದೇನೆ. ಇನ್ನೀ ಕತ್ತಳಿ ಕೋಣೆಯಲ್ಲಿ ಎಲ್ಲಿದ್ದಾನೆ ಅಂತ ಹುಡುಕಬೇಕಷ್ಟೇ. ಎಲ್ಲಿದ್ದಾನೆ ನೋಡ್ತೀನಿ. ಮೆಲ್ಲನೆ ಮದಗಜ ಆ ಗಜರಾಣಿ ಎಂದರೆ ಹೆಜ್ಜೆಯ ಮೇಲೊಂದು ಹೆಜ್ಜೆ ನೋಡುತ್ತಾ ಹೋಗ್ತಿಲ್ಲ. ಎಲ್ಲಿದ್ದಾನೆ? ನಿದ್ರೆ ಬಂದ್ರಪನು ಕಾಣುತ್ತೆ, ನಿದ್ರೆ ಬಂದ್ರಪನು ಕಾಣುವುದೇ ಬದೆಯು ಸಂತಸ ತಳೆಯುತ್ತ ಮನದೊಳು ಹಾಗೂ ಸದ್ದಾಗದ ತೆರೆಯ ಸದ್ದಾಗದ ತೆರ ಬಳಿ ಗೊತ್ತು ನಿರುಗಿಸುತ್ತವನನು ಮಗುಳಿಂತೆಂದಳು. ಎಂತ ಸುಂದರ ನಿವನು ನಾ ಎಂದಿವನ ಹೊಂದುವೆನು, ನಾ ಎಂದಿವನ ಹೊಂದುವೆನು. ಎಂದಿವನ ಹೊಂದುವೆನು, ಎಂದಿವನ ಹೊಂದುವೆನು. Canto vinho já tá mordido pra curva. Yam divana gaja se da valore. Yam ta sundara nivano. Ma yam divana
ಹೊಂದುವೆನು ಕಂಪವಿನ್ಯೂಷತ ಮಡಿದೊಬ್ಬಗೊಳ್ಳವ ಎಂತಿವನ ಅಜ ಸೃಜಿಸಿದ ಎಂತಿವನ ಅಜ ಸೃಜಿಸಿದ ಫಲರೇ ಉಪ್ಪರಿಗೆ ಮೇಲೆ ಮಲಗಿರುವಂತಹ ಕೋಣೆಗೆ ಬಂದವಳು ನಾನು ಬಂದು ನೋಡ್ತಾ ಇದ್ದೀನಿ. ಎಂತಹ ದೃಶ್ಯಾವಳಿಗಳನ್ನು ಕಾಣುತ್ತಾ ಇದ್ದೀನಿ ನಾನು. ಅಮ್ಮಮ್ಮ ಅರೇ, ಇಂತಹ ಒಂದು ವಿಶೇಷವಾದಂತಹ ದೃಶ್ಯವನ್ನು ಕಾಣಬೇಕು ಎಂದಿದ್ರೆ ನಾವು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಹೌದಪ್ಪ, ನನ್ನ ಅಪ್ಪ ಕಳುಹಿಸಿಕೊಟ್ಟದಕ್ಕೆ ಸಾರ್ಥಕವಾಯಿತು. ನೋಡುತ್ತಾ ಭಾಗ್ಯವಾದರೂ ಲಭಿಸಿದೆಯಲ್ಲ. ಮಲಗಿರುವಾಗ ಹೇಗಿದ್ದಾನೆ ಎಂಬುದನ್ನು ನೋಡಿದ್ದೇ ಇಲ್ಲ. ಹೌದು, ಎಂತ ಸುಂದರ ನೀವನು. ಸುಂದರ ಅಂತ ಹೇಳಿದ್ರೆ ಸೌಂದರ್ಯ. ಈ ಸೌಂದರ್ಯ ಎಲ್ಲ ಕೂಡಿ ಬರಬೇಕು ಎಂದಿದ್ರೆ ಆ ಬ್ರಹ್ಮದೇವನ ಸೃಷ್ಟಿಯೇ ಆಗಿರಬೇಕು. ಈ ಪ್ರಪಂಚದಲ್ಲಿ ಸಾವಿರಾರು ಜೀವರಾಶಿಗಳನ್ನು ಸೃಷ್ಟಿ ಮಾಡುವವ ವಿಧಾತನಾಗಿರುತ್ತಾನೆ. ಆದರೆ ಎಲ್ಲ ಜೀವಿಗಳಿಗೆ ಒಂದೊಂದು ರೀತಿಯ ಕೊರತೆ ಎಂಬುದು ಕೊಟ್ಟೇ ಕೊಡ್ತಾನೆ. ಹಾಗಿದ್ರೆ ಎಲ್ಲ ಚಿನ್ನದ ಧೂಳಿಗಳನ್ನು ಒಟ್ಟು ಸೇರಿಸಿ ಅದಕ್ಕೊಂದಷ್ಟು ಅಮೃತವನ್ನು ಬೆರೆಸಿ ಈ ರೀತಿಯಾಗಿ ನಿರ್ಮಿಸಿದ್ದಾನೆ. ಯಾಕಾಗಿ? ನನಗಾಗಿ ನಿರ್ಮಿಸಿದವ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಏನು ನಂದಚಂದವಾಗಿದ್ದಾನೆ, ಏನು ನಂದಚಂದವಾಗಿದ್ದಾನೆ. ಆ ಮುಖವನ್ನು ನೋಡಬಾರದೆ, ಆ ಉಭಯ ತೋಳುಗಳನ್ನು ನೋಡಬಾರದೆ, ಆಹಾಹಾ ಆ ದೇಹವನ್ನು ನೋಡಬಾರದೆ. ನೋಡಬೇಕು, ಎಲ್ಲವನ್ನು ಅನುಭವಿಸಬೇಕು ಎಂದಿದ್ರೆ ಇದಕ್ಕೂ ಒಂದು ಯೋಗ ಎಂಬುದು ಬೇಕೇ ಬೇಕು. ಈ ಪ್ರಪಂಚದಲ್ಲಿ ಯಾರಿಗೆ ಆಗಲಿ ಯೋಗ ಭಾಗ್ಯ ಕೂಡಿ ಬರುವುದಂತೂ ಬಹಳಷ್ಟು ಕಡಿಮೆ. ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಸಿಗುವುದಿಲ್ಲ. ಅಂಥದ್ರಲ್ಲಿ ಎರಡನ್ನೂ ಗಳಿಸಿಕೊಂಡು ಬಂದು ಇಲ್ಲ, ಈಗಲೇ ಆಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಆತನಲ್ಲಿ ಮಾತಾಡಿದ್ದೇ ಇಲ್ಲ ನಾನು. ಈಗ ಬಂದು ನೋಡ್ತಾ ಇದ್ದೇನಷ್ಟೇ. ಅಷ್ಟೇ ಯಾಕೆ, ಈ ಸೌಂದರ್ಯದಲ್ಲಿ ಮತ್ತಷ್ಟು ವಿಶೇಷವಾಗಿ ಕಾಣುವುದು, ಮತ್ತಷ್ಟು ಆಕರ್ಷಣೆಯನ್ನು ತರುವುದು ಯಾವುದು? ಈತನ ಕಣ್ಣುಗಳು ಉಂಟಲ್ಲ, ಕಣ್ಣುಗಳು ಕಮಲಗಳು ತುಟಿಗಳು ಸಂಪಗೆ ಮೂಗು ಹೆಣ್ಣುಗಳ ಸೋಲವೇ ಹೆಣ್ಣುಗಳ ಸೋಲರೆ ಮಾಡ್ಬರೆ ಶಿವ 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 ಶಿವ. ಕಣ್ಣುಗಳು ಕಮಲಗಳು ಕಮಲಗಳು ತುಟಿಗಳು ಸಂಪಗೆ ಮೂಗು ಎಂತ ಸುಂದರ ಇವನು ಮಾಯವ ಶಿವನ ಹೊಂದುವೆನು ಸುಂದರ ಇವನು ಸುಂದರ ಇವನು. ನಾನೆಂತಿವನ ಹೊಂದುವೆನು, ಎಂತಹ ಸುಂದರನಿವನು. ಸಾಧ್ಯವಿಲ್ಲ ಸಾಧ್ಯವಿಲ್ಲ, ಮನಸ್ಸಿನಲ್ಲಿ ಎಣಿಸಿದ ಹಾಗಲ್ಲದಿಲ್ಲ. ಹಾಗೆ ಬರಬರುತ್ತಾ ಈತನ ಮುಖದಲ್ಲಿರುವಂತಹ ಎರಡು ಅಕ್ಷಗಳನ್ನು ನೋಡಬಾರದೆ. ನೀಲವಾದಂತಹ ಸರೋವರದಲ್ಲಿ ಅಪರಿಮಿತವಾದಂತಹ ಪರಿಮಳವನ್ನು ಬೀರುವಂತಹ ಆ ತಾವರೆ ಜ್ಞಾನಿಗಳು ಯಾವ ರೀತಿ ಕೊಂಡಾಡಿದ್ದಾರೆ. ವಿಷ್ಣುವಿಗೆ ಕಣ್ಣಾಗಿ, ಬ್ರಹ್ಮನಿಗೆ ಗದ್ದುಗೆಯಾಗಿ, ಲಕ್ಷ್ಮೀದೇವಿಗೆ ನಿವಾಸ ಸ್ಥಾನವಾಗಿ,
ಭ್ರಮರಗಳಿಗೆ ಸ್ಥಾನವಾಗಿ, ಮಕರಂದಗಳಿಗೆ ತವರ ಮನೆಯಾಗಿ, ಸೂರ್ಯನಿಗೆ ಗೆಳೆಯನಾಗಿ ಮೆರೆಯುತ್ತದೆ ತಾವರೆ. ಕೆಸರಲ್ಲಿ ಹುಟ್ಟಿದ್ರೂ ಕೂಡ ಅದು ದೇವರ ಪಾದವನ್ನು ಸೇರಿಕೊಳ್ಳುವುದಿಲ್ಲವೇ? ಆ ಕೆಸರಲ್ಲಿ ಇದ್ದಂತಹ ಯಾವುದೇ ಒಂದು ಗುಣವನ್ನಾದರೂ ಆ ತಾವರೆ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಸಾವಿರ ಎಸಲುಗಳುಳ್ಳಂತಹ ಪುಷ್ಪ ವಿಶೇಷವಾದಂತಹ ಗುಣವನ್ನು ಹೊಂದಿಕೊಂಡದ್ದು. ಹಾಗೆ ಪರಿಮಳ, ಅದರಲ್ಲಿರುವಂತಹ ಪರಿಮಳ ಯಾವ ಹೂಗಳಿಗೆ ಕೂಡ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ತಾವರೆ ಎಸಳಿನಂತಹ ಕಣ್ಣುಗಳು. ಹೋಲಿಸಬೇಕು ಎಂದಿದ್ರೆ ಅದೇ ರೀತಿ ಇರಬೇಕು ಕಣ್ಣುಗಳು ಕೂಡ. ಈತನ ಅಕ್ಷಿಗಳು ಆ ಥರ. ಅಷ್ಟೇ ಯಾಕೆ, ಆ ನಾಸಿಕ ಸಂಪಗೆಯ ಮುಗ್ಗಿನಂತಿರುವಂತಹ ಮೂಗು, ತುಟಿಗಳು ತೊಂಡೆ ಹಣ್ಣನ್ನು ಸೀಳಿಟ್ಟರದು ಹೇಗೆ ಕಾಣಬಹುದು? ತದ್ರೀತಿಯಲ್ಲಿ ರಂಜಿಸ್ತಾ ಉಂಟು. ಚೆ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ. ರೂಪದಲ್ಲಿ ಅತಿ ರೂಪವಂತರು ಯಾರು ಅಂತ ಕೇಳಿದ್ರೆ ವಸಂತ, ಜಯಂತ, ಹಾಗೆ ಪಂಚಶರವನ್ನು ಹೊತ್ತುಕೊಂಡವ ಮನ್ಮಥ. ಆ ಮನ್ಮಥನನ್ನು ತಂದು ಈತನ ಕಿರುಬೆರಳ ಕಾಲಿಗೆ ಕಟ್ಟಬೇಕು. ಹೌದಪ್ಪ, ಅಷ್ಟೊಂದು ಸುಂದರಾಂಗನಾಗಿದ್ದಾನೆ. ಸರಿ, ನೋಡ್ತಾ ಇದ್ದ ಹಾಗೆ ಗುಣಗಾನ ಮಾಡೋದಕ್ಕೆ ನನ್ನ ಒಂದು ನಾಲ್ಕಿಂದ ಸಾಧ್ಯವೇ ಇಲ್ಲ. ಇಂತಹ ರೂಪಾಶಯವುಳ್ಳಂತಹ ಈತನನ್ನು ನೋಡಿದ ಹೆಂಗಳೇರು ಅವರು ಮತ್ತೆ ಮರಳಾಗದೆ ಬಿಟ್ಟಾರೆ. ಶಿವ ಯಾಕಾಗಿ ಸೃಜಿಸಿದ? ನನಗಾಗಿ ಸೃಜಿಸಿದ್ನು ಅಲ್ಲ, ಇನ್ನೊಬ್ಬರ ಕೈ ಹಿಡಿಯುವುದಕ್ಕೆ ಬೇಕಾಗಿ ಈತನನ್ನು ಸೃಜಿಸಿದ್ದಾನೋ? ಏನೋ ಹೇಳುತ್ತೀರದು. ವಿಧಿಲಿಪಿ ಮೀರುವುದಕ್ಕೆ ಯಾರೆಂದರೂ ಸಾಧ್ಯವೇ ಇಲ್ಲ. ಹಾಗಿದ್ರೆ ಈತನನ್ನು ಕಂಡ ಬಳಿಕ ನನಗೆ ಯಾಕೋ ನನ್ನ ಅಪ್ಪನಿಗೆ ಹೋಗಿ ಮನಸ್ಸೇ ಬರೋದಿಲ್ಲ. ಹೌದು, ನಾನೆಲ್ಲೇ ಇದ್ದುಕೊಳ್ಬೇಕು, ಆತನಲ್ಲಿ ಮಾತಾಡಬೇಕು, ಸರಸರ ಮಾತುಗಳನ್ನಾಡುತ್ತಾ ಆ ಕಿರುನಗೆಯನ್ನು ನೋಡುತ್ತಾ ಸಂತೋಷದಿಂದ ಈತನ ಜೊತೆಯಲ್ಲಿ ಸುಖವಾಗಿರಬೇಕು ಎಂಬ ಹಾಗೆ ಆಸೆ ಪಟ್ಟಿದ್ದೀನಿ. ಏನು ಮಾಡೋಣ? ನನ್ನ ಅಂತರಂಗದ ವಿಚಾರವನ್ನು ಆತನಲ್ಲಿ ಹೇಳಿಕೊಳ್ಬೇಕಲ್ಲ. ಇದಕ್ಕೇನು ಮಾಡುವುದು? ಆತನನ್ನು ನಿದ್ದೆ ಎಬ್ಬಿಸಬೇಕಷ್ಟೇ. ಹೋಗಿ ಎಬ್ಬಿಸುವುದೇ ಹೋಗ್ತೇನೆ. ಎಬ್ಬಿಸಲು ಕೋಪಿಪನೋ ನಾ ತಪ್ಪಿಕೊಳ್ಳೆ ಏನಗಂತೋ. ಎಬ್ಬಿಸಲು ಕೋಪಿಪನೋ ಕೋಪಿಪನೋ ತಪ್ಪಿಕೊಳ್ಳೆ ಏನಗನು ನಾ ತಪ್ಪಿಕೊಳ್ಳೆ ಏನಗನು. ಉಪ್ಪು ತಲ್ಲಿದ್ದೆ ಮನಕೊಬ್ಬನು ಸಗಿದನು, ಉಪ್ಪು ತಲ್ಲಿದ್ದೆ ಮನಕೊಬ್ಬನು ಸಗಿದೆನು. ಉಪ್ಪು ತಲ್ಲಿದ್ದೆ ಮನಕೊಬ್ಬನು ಸಗಿದೆನು. ಕಪಿಲ್ಲನು ಜನ ಎದೆಯುತ ಕೊಲುವನು, ಕಪಿಲ್ಲನು ಜನ ಎದೆಯುತ ಕೊಲುವನು. ಎಬ್ಬಿಸಲು ಕೋಪಿಪನು ನಾ ತಪ್ಪಿಕೊಳ್ಳೆ ಏನಗನು. ಉಪ್ಪು ತಲ್ಲಿದೆ ಮನಕೊಬ್ಬನು ಸಗಿದನು. ಕಪಿಲ್ಲನು ಶರ ಎಸೆಯುತ ಕೊಲುವನು ಕೊಲುವನು. ಯವನ ಸುಂದರ ನಿವನು ನನ್ನಷ್ಟಕ್ಕೆ ಒಂದು ಬದಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೆ ಎಂದಿದ್ರೆ ನನ್ನ ಮನಸ್ಸೇನೆಂಬುದನ್ನು ಆತ ಅರ್ಥವಿಸಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನನ್ನ ಮನಸ್ಸನ್ನು ಆತ ತಿಳಿದುಕೊಳ್ಬೇಕು ಎಂದಿದ್ರೆ ನಿದ್ದೆಯಲ್ಲಿದ್ದವರನ್ನು ಎಬ್ಬಿಸಬೇಕು. ಹೋಗಿ ಎಬ್ಬಿಸಿ ಆತನನ್ನು ಮಾತಾಡಿಸ್ತೇನೆ. ದೇವರೇ, ನಿದ್ದೆಯಲ್ಲಿದ್ದವರನ್ನು ಎಬ್ಬಿಸಬಾರ್ದಂತೆ, ಅದರಲ್ಲಿ ಕೂಡ ಗಂಡಸರನ್ನು ಎಬ್ಬಿಸಿದ್ರೆ ಒಂದೊಮ್ಮೆಗೆ ಸಿಟ್ಟಿನಿಂದ ಮುಂದೆ ಬಂದು ಏನಾದ್ರೂ ನನಗೆ ಬೈದ್ರೆ ಅದನ್ನು ಕೇಳಿಕೊಳ್ಬೇಕಷ್ಟೇ. ಇನ್ನೇನು ಮಾಡೋಣ? ಆತನ ದೇಹವನ್ನು ಕಾಣುವಾಗ ನನ್ನ ಉಭಯ ತೋಳುಗಳಿಂದ ಆತನನ್ನು ಬಿಗಿದಪ್ಪಿಕೊಳ್ಬೇಕು ಎಂಬ ಹಾಗೆ ಮನಸ್ಸಾಗ್ತಾ ಉಂಟು. ಎಬ್ಬಿಸುವುದಿಲ್ಲ, ನಾನೊಮ್ಮೆ ತಪ್ಪಿಕೊಳ್ತೇನೆ. ಆತನು ತಪ್ಪಿಕೊಂಡ್ರೆ ಇದೇನಪ್ಪ
ತಪ್ಪಾಗ್ತಾ ಉಂಟು. ಯಾರು ನನ್ನನ್ನು ತಪ್ಪಿಕೊಂಡದ್ದು? ಹೀಗೆ ಎಚ್ಚರಗೊಂಡು ನೋಡು, ಓ ನಂದಿಶೆಟ್ಟರ ಮಗಳು ಇಲ್ಲಿ ಬಂದು ಮಲ್ಕೊಂಡು ನನ್ನ ತಪ್ಪಿಕೊಂಡಿದ್ದಾಳೆ. ಏನಾದರೂ ಮನಸ್ಸಿನೊಳಗೆ ಭಾವನೆ ನಿಲ್ಲಿಸಿಕೊಂಡ್ರೆ, ಅಪ್ಪ ಸುಕ್ಕಿದ ಹೆಣ್ಣೆ ರಾತ್ರಿ ವೇಳೆಗೆ ಬಂದು ನನ್ನ ತಪ್ಪಿಕೊಂಡಿದ್ದಾಳೆ, ಏನೇನೋ ಬೈದು ಬಿಟ್ರೆ ಎಲ್ಲವನ್ನು ಕೇಳಿಕೊಳ್ಬೇಕಷ್ಟೇ ಅಲ್ವಾ? ಏನು ಮಾಡೋಣ? ಸರಿ, ಮಾತಾಡೋದಂತ ನಿರ್ವಾಹವೇ ಇಲ್ಲ. ಚೇ ಈತನನ್ನು ಕಂಡಾಕ್ಷಣ ಇಲ್ಲ, ನಾನು ಸಂಪೂರ್ಣ ಸೋತೆ. ಅರವಿಂದ, ಅಶೋಕ, ಚ್ಯೂತ, ನವಮಲ್ಲಿಕ ಎನ್ನುವ ನೀಲೋತ್ಪಲ ಅನ್ನುವಂತಹ ಪಂಚಶರಗಳನ್ನು ಹೊಂದಿಕೊಂಡ ಆತ ಮನ್ಮಥ. ಆತನಲ್ಲಿರುವಂತಹ 5 ಬಾಣ, ಕಬ್ಬಿಲ್ಲು ತಿಂತ್ರಿಗೆ ಜೋಡಿಸಿ ನನಗೆ ಪ್ರಯೋಗ ಮಾಡಿದ್ದಾನೆ. ನನ್ನನ್ನು ಕೊಲ್ಲುತ್ತಾ ಇದ್ದಾನೆ ಆ ಮಾರ. ಎಲ್ಲ ಸಹಿಸಿಕೊಳ್ಳೋದಕ್ಕಾಗುವುದೇ ಇಲ್ಲ. ಸರಿ, ಏನು ಮಾಡೋಣ? ದಾರಿ ಇರುವುದು ಒಂದೇ ಒಂದು. ಇಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರುತ್ತಾ ಇಲ್ಲ. ಆತ ಎಚ್ಚರಗೊಳ್ಳುವಲ್ಲಿ ತನಕ ಇಲ್ಲಿ ಯೋಚಿಸಿ ತನ್ನ ಮುದಿನ ಮಾಲೆಗಳ ತೆಗೆದಿರಿಸಿ ದ್ರೌಪದಿಯ ಕಾಲದಲ್ಲಿ ಮಲಗಿ ನಿದ್ರಿಸಲಾಗ ಯೋಚಿಸಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ ನಾನು. ಇಲ್ಲಿಂದ ಹೋಗೋದಿಲ್ಲ. ಆತ ಎಚ್ಚರಗೊಳ್ಳುವಲ್ಲಿ ತನಕ ಇಲ್ಲೇ ಕುಳಿತುಕೊಂಡಿರಬೇಕು. ಕುಳಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ರಾತ್ರಿ ಹೊತ್ತಲ್ಲವೇ, ನಾನು ಕೂಡ ನಿದ್ರೆ ಮಾಡುವಂತಹ ಸಮಯವಲ್ಲವೇ. ಆತನ ಕಾಲಪಡದಲ್ಲಿ ಸ್ವಲ್ಪ ಹೊತ್ತು ಹಾಗೆ ನಿದ್ರೆ ಮಾಡುತ್ತೇನೆ. ಅದು ಒಳ್ಳೆ ಅಭಿಪ್ರಾಯ. ನಿದ್ರೆ ಮಾಡುವಾಗ ನಾನು ಸ್ವಲ್ಪ ಯೋಚನೆ ಮಾಡಿ ಬರಬೇಕು. ಬರುವಾಗ ಆಭರಣವನ್ನು ಧರಿಸಿಕೊಂಡು ಬರಲಿಲ್ವಾ? ನನ್ನಪ್ಪ ಮುತ್ತಿನ ಹಾರ ಯಾವತ್ತೂ ನನ್ನ ಕೈಗೆ ಕೊಟ್ಟದ್ದೇ ಇಲ್ಲ. ಹೌದಪ್ಪ, ಮಗಳಿಗೆ ಅಂತ ಮಾಡಿಸಿದ್ದು, ಕೊಟ್ಟದ್ದು ಇವತ್ತಿ. ಅದರಲ್ಲಿ ಕೂಡ ಹೇಳಿದ್ದಾರೆ, ಜಾಗೃತಿ ಮಗಳೇ, ಎಲ್ಲಿಯಾದ್ರೂ ಬಿದ್ದು ಹೋಗಬಾರ್ದು. ಮತ್ತೆ ನಾನು ಮಲಗುವಾಗ ಅಲ್ಲಿ ಕೊಲ್ಲಲ್ಲಿ ಹಾಕಿಕೊಂಡು ಮಲಗಿದೆ ಎಂದಿದ್ರೆ ಅದು ನೆಲಕ್ಕೆ ತಾಗಿ ಇದು ಚಿನ್ನ ಇದರಿಂದ ಹೋಗೋದಕ್ಕೆ ಸಾಧ್ಯವಿಲ್ಲ. ಸರಿ, ಇನ್ನೇನು ಮಾಡೋಣ? ಓಹೋ, ಅದನ್ನು ಗೊಂಬೆ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಮನೆಯ ಶೋಭೆಗಾಗಿ ತಂದಿರಿಸಿತ್ತು. ಹಂಸ, ಚಿತ್ತಾರದ ಹಂಸ, ಅದರ ಕೊಳ್ಳಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಲ್ಲೇ ನಿದ್ದೆ ಮಾಡ್ತೇನೆ. ನೋಡೋಣ ಮುಂದೆ ಏನಾಗ್ತದೆ ಅಂತ. ಮುಂಚೆ ಮಾಡಬೇಕು ನನಗೆ. ಮತ್ತೆ ಇದ್ಯಾಕಪ್ಪ ಈಗ ಬಂದು ಮಲ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಾಗಬಾರ್ದು. ಅವಾಗ ಏನು ಮಾತಾಡಿದ್ರು ಗೊತ್ತಾಗಬಾರ್ದು. ಮತ್ತೆ ಎದ್ದುಕೊಂಡು ಮತ್ತೆ ನನ್ನನ್ನು ಎಬ್ಬಿಸಿ ನೋಡುವ. ಶೀಲ ಯೋಚಿಸುತ್ತಿರಲು ನೃಪನಿದ್ದು ಶೀಲ ಯೋಚಿಸುತ್ತಿರಲು ಮುತ್ತಿನ ಮಾಲೆಗಳ ಚಿತ್ತಾರ ಗಂಧವು ಲೀಲೆಯಲ್ಲಿ ನುಗ್ಗುವುದೇ ಕಾಣುವುದಗರದ ಬೆರಗಾದ ಏನು ಆಶ್ಚರ್ಯ ಇದು! ಹಾಯಾಗಿ ನಿದ್ದೆ ಬಂದು ಯಾರೋ ತಟ್ಟಿ ಎಬ್ಬಿಸಿದ ಹಾಗೆ ಎಚ್ಚರವೂ ಆಯಿತು. ಕಣ್ಣು ಬಿಟ್ಟು ನೋಡ್ತೇನೆ, ವಿಚಿತ್ರದ ಮೇಲೆ ವಿಚಿತ್ರ. ಹಂಸದ ಚಿತ್ರವೊಂದು ಸಜೀವವಾಗಿ ತನ್ನ ಕೊರಳಲ್ಲಿದ್ದ ಮೌಖಿಕದ ಮಾಲೆಯನ್ನೇ ನುಂಗಿ ಮುಗಿಸಿ ಬಿಟ್ಟಿದ್ದಲ್ಲ. ಚಿತ್ರ ಇದ್ದದ್ದಕ್ಕೆ ಅಲ್ಲಿ ಒಂದು ಬೊಂಬೆಗೆ ಜೀವ ಬಂದು ಇಲ್ಲಿ ಒಂದು ಬೊಂಬೆ ಅಡ್ಡ ಬಿದ್ದಿದ ಅಂತ. ಓಯ್, ಇದು ಬೊಂಬೆ ಅಲ್ಲ, ಇದು ಬೊಂಬೆ ಹಾಕಿದ್ದ ಜೀವಂತವೇ. ಅದು ಇಲ್ಲಿ ಬರುವಾಗ ಏನಾಯ್ತಲ್ಲ, ನಿದ್ದೆ ಬಂದದ್ದಲ್ವ ಅಂತ. ನಿದ್ದೆ ಬಂದಾಗ ನಟನೆ ಮಾಡುವುದು, ಇಷ್ಟೇ ಸದ್ದು ಮಾಡುವಾಗ ಎಚ್ಚರ ಆಗುತ್ತೆ. ಓಹೋಯ್, ಇದು ಈ ವರ್ಷಕ್ಕೆ ಇರುವ ಲಕ್ಷಣ ಕಾಣುತ್ತೆ. ಅಲಿದರಲ್ಲಿ ಎಜ್ಜೆತು ತರುಣಿಯು ಜನಪತಿಯ ಕಾಣುತ್ತೆ ಲಜ್ಜೆಯನ್ನು ಅನುಗೊಳಿಸಿ ನೆಲಗೀಚುತ್ತಿರೆ ನೃಪ ಕಂಡು ಬೆಸಗೊಂಡಾಗ ನೆಲಗೀಚುತ್ತಿರೆ. ಬಹಳ ವಿಚಿತ್ರ ಆಯ್ತಲ್ಲ ಇದು. ನಾನು ಎಬ್ಬಿಸುವ ತನಕ ಎಚ್ಚರ ಇರಲಿಲ್ಲ, ಮೈ ಮರೆತು ನಿದ್ದೆ ಹೋದವಳು. ಎಚ್ಚರ ಆಯ್ತಾ? ಎದ್ದ ಮೇಲೆ ನೋಡಿದ್ರ ತಗೊಳ್ಳಿ, ಸೆರಗು ಕಚ್ಚುವುದೇನು, ನೆಲ ಗೀಚುವುದೇನು, ಸೊಂಟ ತಿರುಗುವುದೇನು, ವಯ್ಯ, ಇವೆಲ್ಲ ಅರ್ಥ ಆಗ್ತದೆ ನಮಗೆ. ಏನು ಅಂತ ವಿಚಾರಿಸಬೇಕೋ ಬೇಡವಾ? ನಾವೇ ಕೇಳುವ. ಓ ಹಾಯ್,
ಏನು ನಳಿನಾಕ್ಷಿ ಯಾರೇ ನೀನು ನಳಿನಾಕ್ಷಿ ಯಾರೇ ನೀನು ಬಂದಿಲ್ಲಿ ಸುಳಿದಾಟಗಾಡುವುದೇನು ಬಂದಿಲ್ಲಿ ಸುಳಿದಾಟಗಾಡುವುದೇನು ಚೆಲು ಯೌವನಾಗಿ ಹೀಗೆ ಚೆಲು ಯೌವನಾಗಿ ಹೀಗೆ ಮರುಳಾಟಗಳ ನಡೆಸೆ ಸೊಗಸೆ ಹೇಗೆ ನಳಿನಾಕ್ಷಿ ಯಾರು ಯಾರು ನೋಡಿದರೆ ಹರೆಯಕ್ಕೆ ಕಾಲಿರಿಸಿದ ಹೆಣ್ಣು ನೀನು. ಒಳ್ಳೆಯ ರೂಪ, ಒಳ್ಳೆಯ ಅಂಗಸೌಷ್ಠವ, ನಾನು ಚಂದಿದ್ದೇನಾ? ಮನೆತನದ ಮಗಳಾಗೆ ಕಾಣಿಸ್ತಿ. ಹೌದು. ಆದರೆ ಕಾಣಿಸುವ ರೂಪಕ್ಕೂ ನಡೆಸುವ ವ್ಯವಹಾರಕ್ಕೂ ಒಂದಕ್ಕೊಂದು ಸಂಬಂಧವೇ ನಮಗೆ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಅಯ್ಯೋ, ಎಲ್ಲಿ ತಪ್ಪಿ ಹೋದೆ? ಮಧ್ಯರಾತ್ರಿ ಕಾಲ ಇದು. ಹೌದು. ಸುಖವಾಗಿ ನಿದ್ರಿಸಬೇಕಾದ ಸಮಯ. ಆ ಹೊತ್ತಿನಲ್ಲಿ ಎದ್ದು ತಿರುಗಾಡುವುದಕ್ಕೆ ತೊಡಗಿದ್ದಿ. ಹೌದು. ಅಂದ್ರೆ ಈ ಸಜ್ಜವನೆಯಲ್ಲಿ ನೀನು ಇದ್ದವಳಲ್ಲ. ನಾನವನು ಒಬ್ಬ ಪರಪುರುಷ ಇಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿಕೊಂಡಿದ್ರೆ ನನಗೆ ಎಚ್ಚರ ಇಲ್ಲದ ಸಮಯ ನೋಡಿ ಈ ಮನೆಯೊಳಗೆ ಪ್ರವೇಶಿಸಿ ಈಗ ಎದ್ದಾದ ಮೇಲೆ ಆಚೆ ಈಚೆ ತಿರುಗಾಡುವುದಕ್ಕೆ ತೊಡಗಿದ್ದಿ. ಹೌದು. ಯಾರು ನೀನು? ಎಲ್ಲಿಂದ ಬಂದವಳು? ಇಲ್ಲಿ ಏನು ತಿರುಗಾಟ? ಏನ್ ನಿನ್ನ ಹುಚ್ಚಾಟದ ಹಿನ್ನೆಲೆ ಎಲ್ಲ ನೋಡ ನನಗೆ ಹೇಳು. ಈಗ ನಾನು ಯಾರಂತ ಗೊತ್ತಾಗಿಲ್ಲವೇ? ಅಯ್ಯ, ಶೆಟ್ಟಿ ಎಲ್ಲ ಸಜ್ಜೆ ಮನೆ ಹಿತದಿ ನಿದ್ರಿಸುವ ಪಿತನಂದಿ ಶಕ್ತಿಯಲ್ಲ ಸಜ್ಜೆ ಮನೆ ಹಿತದಿ ನಿದ್ರಿಸುವ ಮತಿ ದೂರೆಯಾದುದಯ್ಯ ಮತಿ ದೂರೆಯಾದುದಯ್ಯ ನನಗೆ ಪತಿಯಾಗಿ ಸುಖಿಸು ಪತಿಯಾಗಿ ಸುಖಿಸು ಜೀಯ ಪಿತನಂದಿ ಶಕ್ತಿ ಎಲ್ಲ ಪಿತನಂದಿ ಶಕ್ತಿ. ನನ್ನ ಪರಿಚಯವೇ ಇಲ್ಲ. ಅಯ್ಯೋ, ಅನ್ಯ ಯುವತಿಯೊಬ್ಬಳು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಹಾಗೆಂದು ನನ್ನ ಗುರುತದವಳು ನೀನಲ್ವಲ್ಲ. ನಂದು ಶೆಟ್ಟಿಯವರ ಮನೆಗೆ. ನಂದಿಶೆಟ್ಟಿಯ ಮನೆಗೆ ಪರಿಚಯದವಳು ಏನೋ. ಯಥಾರ್ಥಕ್ಕಾದ್ರೆ ನಾನೇ ನಂದಿಶೆಟ್ಟರ ಮನೆಯವ ಅಲ್ಲ. ಹೌದಾ? ನಾನು ಇವತ್ತು ಒಂದು ದಿವಸಕ್ಕೆ ಮಾತ್ರ ಬಂದದ್ದು. ಹೌದಾ? ನಾಳೆ ಬೆಳಗಾದ್ರೆ ನಾವೆಲ್ಲಿಗೆ ಬೇರೆ ಹೋಗುದು. ಮತ್ತೆ ಈ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾ ನಿನ್ಗೆ? ಈ ಮನೆಯಲ್ಲಿ ನಂದಿಶೆಟ್ಟರು ಒಬ್ರು ಇದ್ದಾರೆ ಅಂತ ಗೊತ್ತುಂಟು. ಬೇರೆ ಯಾರದ್ದು ಪರಿಚಯವೇ ಇಲ್ಲ. ಇಲ್ಲಪ್ಪ, ನಾನು ಇಲ್ಲಿಗೆ ಹೊಸಬ. ಹೌದಾ? ನಾನೆಲ್ಲ ಇರುವವಳಲ್ವಾ? ಇಲ್ಲೇ ಇರುವವಳ? ಇದೇ ಮನೆಯಲ್ಲಿ ಇರುವವಳು. ಹೌದಾ? ಹೌದೌದು. ಕೆಲಸಕ್ಕ? ಎಂತಲ್ಲಿ ಕೆಲಸಕ್ಕೆ ಅಲ್ವಾ? ಅಲ್ಲ, ಕೆಲಸವೂ ಮಾಡುವುದು ನಾನೇ, ಈಗ ಯಾರು ಇಲ್ಲ. ಅಂದ್ರೆ ಕೆಲಸವೂ ಮಾಡುದು ನಾನೇ ಅಂದ್ರೆ ಹಾಗಿದ್ರೆ ನಿನಗೆ ಇಲ್ಲಿ ಏನು ಸಂಬಂಧ? ಆ ಸಂಬಂಧ? ಅಯ್ಯೋ, ನಂದು ಶೆಟ್ಟಿಯವರ ಮಗಳಲ್ವಾ ನಾನು? ಯಾರು? ನಾನು. ನೀನೊಮ್ಮೆ ಸುಮ್ಮ ಕುಳಿತು ಸುಳ್ಳು ಹೇಳುವುದಕ್ಕೊಂದು ಲೆಕ್ಕ ಬೇಕೆ? ಎಂತದ್ದು? ಯಾರಾದ್ರೂ ನಂಬ್ಯಾರ ಇದನ್ನು? ನಂಬ್ಲಿಕ್ಕಿಲ್ವಾ? ನೀನು ನಂದಿ ಶೆಟ್ಟರ ಮಗಳ? ಮತ್ತೆ ಎಂತದ್ದು? ಅಲ್ಲ, ನಿನಗೆ ನೋಡಿದ್ರೆ ಈಗ ವರ್ಷ ಎಷ್ಟಾದೀತು? ಅಲ್ಲ ಹೇಳಿ. ನನಗೆ? ಹೌದು, ನನಗೆ ಗೊತ್ತಿಲ್ಲ ಅಂತ. ಗೊತ್ತಿಲ್ಲ, ನೋಡುವಾಗಲೇ ಗೊತ್ತಾಗ್ತದೆ. ಆದ್ರೆ ಒಂದು 15 ದಾಟಿತ, 16ಕ್ಕೆ ಬಂತ. 16 ಆಯ್ತು. 16 ಆಯ್ತಾ? 16 ವರ್ಷ. ಹೌದಾ? ನಂದಿ ಶೆಟ್ಟರಿಗೆ ಎಷ್ಟಾದೀತು? ಅವರಿಗೆ ತುಂಬಾ ವಯಸ್ಸಾಯ್ತಾ ಅಂತ. ಅವರನ್ನು ನೋಡೋ ಒಂದು 96 ಕಾಣ್ತದೆ. ಹೌದು. ಹಾಗಿದ್ರೆ ನೀನು ಅವರಿಗೆ ಎಷ್ಟನೇ ವರ್ಷದಲ್ಲಿ ಹುಟ್ಟಿದ್ದಲ್ಲ ಕೇಳಿದ್ ನಾನು. ನನ್ನಪ್ಪನಿಗೆ ಮದುವೆ ಆಗುವಾಗ ಸ್ವಲ್ಪ ಸಮಯ ಕಳೆದು ಹೋಗಿದೆ. ಹಾಗೆ ಆಗಿರಬೇಕು. ಅಲ್ಲ, ಮರ ಹಳತಾದ್ರೂ ಹುಳಿ ಹಳತಾಗ್ತದೆ ಅಂತ ನಿರ್ಣಯ ಏನಿಲ್ಲ. 80 ವರ್ಷದವರಿಗೆ ಮಕ್ಕಳಾಗಬಾರ್ದು ಅಂತಿಲ್ಲ, ಅದಕ್ಕೆಲ್ಲ ಕೇಳಿದ್ ನಾನು. ಹೌದು, ನಂದಿ ಶೆಟ್ಟರ ಮಗಳ? ಹೌದೌದು. ಹೌದಾ? ಕೊನೆಯ ಮಗಳ? ಪ್ರಥಮವು ಕೊನೆಯವು ಅಂತ ಹೇಳಲಿಕ್ಕೆ ನಾನು ಒಬ್ಬಳೇ ಇರುವುದಲ್ವ ಅವರಿಗೆ? ಒಬ್ಬಳೇ? ಮತ್ತೆ ಕೊನೆಯವಳು ಅಂತ ಹೇಳಲಿಕ್ಕೆ ಉಂಟು ಅದ್ರಲ್ಲಿ. ಅವರು ಅಷ್ಟು ವರ್ಷ ಕಾದದ್ದಕ್ಕೆ ಸಾರ್ಥಕ ಆಯ್ತು. ಗಂಡಿಗೆ ಗಂಡ
ಹೆಣ್ಣೋ ಅಲ್ಲ ಒಳ್ಳೇದು ಒಳ್ಳೇದು. ಅಷ್ಟು ವರ್ಷ ಕಾದದ್ದಕ್ಕೆ ಸರಿಯಾಗಿದೆ, ಹುಟ್ಟಿದ್ದೊಂದು ಸರಿಯಾದ್ದು ಹುಟ್ಟಿದೆ, ಅದೊಂದು ಸಮಾಧಾನ. ಒಳ್ಳೆ ರೂಪವತಿ. ನೀನೇನು ತಿರುಗಾಡುದು? ಇದು ನಿನ್ನೆ ಹಸಿದಿರುವಂತಹ ವೇಳೆಗೆ ಅನ್ನ ಬಡಿಸಿದ್ದು ನಾನೇ ಅಲ್ವಾ? ನೀನೇ ಅದು. ಮತ್ತೆ ಬಡಿಸಿದವರನ್ನು ಕೂಡ ಸ್ವಲ್ಪ ನೋಡಿಕೊಳ್ಬೇಕು. ಇಲ್ಲ ಇಲ್ಲ, ಯಾರು ಬಡಿಸ್ತಾರೆ ಅಂತ ಕೆಲವರಿಗುಂಟ ಅಭ್ಯಾಸ. ಊಟಕ್ಕೆ ಅಂತ ಮನೆಗೆ ಕರೆದ್ರೆ ಎಲೆ ಮುಂದೆ ಕೂತುಗೊಳಿಸಿದ ಮೇಲೆ ಬಡಿಸುವಾಗ ಅನ್ನ ಬಡಿಸುವವರ ಮುಖ ನೋಡುವುದೇ ಹೊರತು ಕೈ ನೋಡುವುದಿಲ್ಲ. ಅದು ನಾವು ಆಗಿದ್ದ ಬುದ್ಧಿಯವರಲ್ಲ. ನಾವು ನಮಗೆ ಯಾರು ಅನ್ನ ಬಡಿಸ್ತಾರೆ ಅವರ ಕೈಯನ್ನು ಮಾತ್ರ ನೋಡ್ತೇವೆ ಹೊರತು ಮುಖ ನೋಡುವುದಿಲ್ಲ. ಹೌದಾ? ಯಾಕೆಂದ್ರೆ ಮುಖ ನೋಡ್ಲಿಕ್ಕೆ ಬಂದವರಲ್ಲ ನಾವು. ಅನ್ನ ಬಡಿಸುವವರ ಕೈ ಹೇಗೆ ಅಷ್ಟೇ ನಮಗೆ ಬೇಕಾದ್ರೆ. ಪರಿಚಯ ಸಿಗ್ಬೇಕಲ್ವಾ ಅನ್ನ ಹಾಕಿದ್ದಾರೆ ಅಂತ. ಯಾಕೆಂದ್ರೆ ಬಡಿಸುವವರು ಕರೆದ ಅನ್ನ ಹಾಕುವುದಲ್ವಲ್ಲ, ಕರೆದವರು ಬೇರೆ ಬಡಿಸುವವರು ಬೇರೆ. ಆದ್ದರಿಂದ ಕರೆದವರಿಗೂ ಉಂಡವರಿಗೂ ಸಂಬಂಧವೇ ಹೊರತು ಬಡಿಸಿದವರಿಗಲ್ಲ. ಬಡಿಸುವುದು ಕೆಲವು ಉಳಿಗೆ, ಬಡಿಸಲಿಕ್ಕೆ ಉಳಿಗದಲ್ಲಿ ಇದ್ದವರು ಎಷ್ಟೋ ಮಂದಿಗಳು ಬಡಿಸ್ತಾರೆ. ಅದನ್ನು ಒಳ್ಳೆಯದು. ನಿನ್ನ ಹೆಸರು? ನನ್ನ ಹೆಸರು ಆಲೋಲಿಕಾ. ಎಂತದ್ದು? ಆಲೋಲಿಕಾ. ಇದೊಂದು ಆಲೋಲಿಕಾ ಅಂತ ಒಂದು ಹೆಸರ? ನನ್ನ ಬಿಟ್ಟದ್ದು. ಅಪ್ಪ ಪ್ರೀತಿಯಿಂದ ಕರೆಯುವುದು ಹೇಗೆ ಗೊತ್ತಾ? ಆಲೋ ಆಲೋ. ಅದು ನಿನ್ನನ್ನು ಕರೆಯುವುದಾ? ನನ್ನನ್ನು ಕರೆಯುವುದು ನಾನಲ್ಲ. ಆಗಾಗ ಕೇಳಿದ್ ನನಗೆ ಹಾಲು ಹಾಲು ಅಂತ. ನಾನು ತಿಳ್ಕೊಂಡದ್ದೇನು ಅಂತ ಹೇಳಿದ್ರೆ, ಪಾಪ ಶೆಟ್ರಿಗೆ ಆಗಾಗ ಹಾಲು ಕುಡಿಯುವ ಅಭ್ಯಾಸ ಉಂಟು. ಅವರು ಹಾಲು ಹಾಲು ಅಂತ ಹೇಳುದು, ನನಗೆ ಹಾಲು ಹಾಲು ಅಂತ ಕೇಳಿದ್ದಿರ್ಬೇಕು. ಅಲ್ಲ, ಇದು ಮಗಳನ್ನು ಕರೆಯುವುದು. ಹೌದಾ? ಪ್ರೀತಿಯಿಂದ ಕರೀತಾರೆ ಆ ರೀತಿ. ಓಹೋ, ಸರಿ 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 ಸರಿ. ಇದು ನೀನೇನು ಈಗ ಈ ಕಡೆಗೆ ಬಂದದ್ದು? ಬರುವುದಕ್ಕೆ ಕಾರಣ ಉಂಟು. ನನ್ನಪ್ಪ ಇಲ್ಲಿ ತನಕ ಕಳುಹಿಸಿಕೊಟ್ಟದ್ದು ನನ್ನನ್ನು. ಬಹುಶಃ ಹೀಗಿರಬೇಕು. ಹೇಗೆ? ಆಗ ಮೂಗಿನ ತನಕ ಅನ್ನ ಕೊಟ್ಟು ನನ್ನನ್ನು ಮಲಗಿಸಿದ್ದಾರೆ. ಇನ್ನೆಲ್ಲಿ ಯಾರು ಮಧ್ಯರಾತ್ರಿ ಎಚ್ಚರಾಗಿ ಬಾಯಾರಿಕೆ ಆದ್ರೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಆಗುದು ಬೇಡ, ಅದಕ್ಕೆ ಆ ತಂಬಿಗೆ ಕೊಟ್ಟು ಕಳಿಸಿದ್ರೆ ಕಾಣ್ತದೆ. ಇಲ್ಲಪ್ಪ, ನಾ ನೀರು ತರಬೇಕಿದ್ರೆ ಇಲ್ಲಿಗೆ ಬರಬೇಕಾ ನಾನು? ಅಲ್ಲಿ ಕೆಳಗೆ ಇಲ್ವಾ ನಾವು ಮಲಗಿದಲ್ಲಿ? ಅಲ್ಲ ಹಾಗಲ್ಲ, ನಿಮಗಲ್ಲ, ನನಗೆ ಕುಡಿಯುವುದಕ್ಕೆ ಎಚ್ಚರಾದ್ರೆ. ಓ ಹೌದು ಹೌದು, ಹಾಗೆ ಆ ಉದ್ದೇಶದಿಂದ ಬಂದವಳೇ ಅಲ್ಲ. ಇಲ್ಲ ಇಲ್ಲ, ನಿನ್ನ ಬಡಿಸುವಾಗ ನಾನು ನಿನ್ನ ಚೆನ್ನಾಗಿ ನೋಡಿದ್ದೇನೆ. ಅದು ನೋಡ್ಬೇಕಲ್ಲ. ಹೌದು, ನೋಡುವಾಗ ನನ್ನ ಮನಸ್ಸಿಗೆ ಆಯ್ತು. ಪ್ರಾಯ ಸಮರ್ಥಳು ನಾನಲ್ವಾ? ಪ್ರಾಯಕ್ಕೆ ಬಂದಿದ್ದೇನೆ. ಇನ್ನು ಮುಂದೆ ಮದುವೆ ಎನ್ನುವಂತಹ ಮಂಗಳ ಕಾರ್ಯ ಆಗಬೇಕೋ ಬೇಡವೋ? ಆಗಬೇಕು. ಉತ್ತಮ ವರ ಸಿಗ್ಬೇಕೋ ಬೇಡವೋ? ಸಿಕ್ಕಿಯಾನಪ್ಪ, ಸಿಕ್ಕಿಯಾನ. ನನಗಾಗ ಬಡಿಸಿದ ಕ್ರಮದಲ್ಲೇ ನಿನಗೊಂದು ಒಳ್ಳೆ ವರ ಸಿಕ್ಕ. ಹೌದಪ್ಪ, ಅನವರತವು ದೇವರ ಆಶೀರ್ವಾದ ಮಾಡಿ ಒಳ್ಳೆ ಸಂಬಂಧ ಸಿಗುತ್ತೆ. ದೇವರಲ್ಲಿ ಯಾವತ್ತೂ ಬೇಡುತ್ತಾ ಇದ್ದೆ ನಾನು, ದೇವರ ಪೂಜೆಯನ್ನೇ ಮಾಡ್ತಾ ಇದ್ದೆ. ಆದ್ರೆ ಉತ್ತಮನಾದಂತಹ ವರ ಸಿಕ್ಕಿದ್ದಾನೆ. ಸಿಕ್ಕಿದ್ರೆ ಈಗ ಅದನ್ನು ನನಗೆ ಹೇಳಲಿಕ್ಕೆ ಏನು ಉಂಟು, ಮತ್ತೆ ನನ್ನಲ್ಲಿ ಹೇಳಿ ಹೋಗುವಂತ. ದೇವರು ಕಣ್ ತೆರೆದ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಹೌದಾ? ಅದು ನಿರ್ಣಯ ಆಗಿದೆ. ಈಗ ರೂಪವಂತನಾಗಿದ್ದಾನೆ, ಗುಣವಂತನಾಗಿದ್ದಾನೆ, ಯೋಗ್ಯತಾವಂತನು ಹೌದು. ಹಾಗಿದ್ರೆ ಈಗ ಏನು ಮಾಡೋಣ? ಈಗ ಸ್ವಲ್ಪ ಸಮಯದ ಮಟ್ಟಿಗೆ ಏನು ಅವನ ಹಣೆ ಬರ ಸರಿ ಇಲ್ವಾ ಏನು? ಹೌದಾ? ಹೌದೌದು. ಏನಾಗಿದೆ ಅವನಿಗೆ? ಇತ್ತು, ಬೇಕಾದಷ್ಟಿತ್ತು, ಎಲ್ಲವನ್ನು ಕಳ್ಕೊಂಡಿದ್ದಾನೆ ಈ ಹೊತ್ತಿನಲ್ಲಿ. ಅಲ್ಲ, ಗ್ರಹಚಾರದಿಂದ ಕಳ್ಕೊಂಡ್ರೆ ದೊಡ್ಡ ವಿಷಯ ಅಲ್ಲ. ಗ್ರಹಚಾರ ಸರಿಯಾದಾಗ ಮತ್ತೆ ಕೈಗೂಡಿತು. ದುರ್ಬುದ್ಧಿಯಿಂದ ಕಳ್ಕೊಂಡದಲ್ಲ. ಹಾಗಲ್ಲ, ಸ್ವಭಾವ ರೀತಿಯದ್ದಲ್ವೇ ಅಲ್ಲ. ಸರಿ, ವಿಚಾರಿಸಿಕೊಂಡಿದ್ದೀರಲ್ಲ, ಕೇಳಿದ್ ನಾನು ವಿಚಾರಿಸಿಕೊಂಡಿದ್ದೀನಿ. ಒಳ್ಳೆಯದು. ಹಾಗಾಗಿ ಬೇರೆ ಯಾರು ಅಲ್ಲ. ಸುತ್ತು ಬಳಸಿ ಮಾತನಾಡುವುದು ಯಾಕೆ? ನಾನು ಇಲ್ಲಿಗೆ ಬಂದದ್ದು ಕಾರಣವಿದೆ. ಇಷ್ಟೆಲ್ಲ ಹೇಳಿದನಲ್ಲ, ನನ್ನ ಪಾರಿಗ್ರಹಣ ಮಾಡುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ನೀನು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ನನ್ನ ಮನದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕಾಗಿ ಬಂದವಳು ನಾನು. ನನ್ನನ್ನು ಮದುವೆಯಾಗಿ ನನ್ನ ಜೀವನವನ್ನು ಒಂದು ಬಂಗಾರವನ್ನಾಗಿಸಬೇಕು ಅಂತ ನಿನ್ನಲ್ಲಿ ಕೇಳಿಕೊಳ್ತಾ ಏನು ಮಾತಾಡ್ತೀಯ? ಏನಾಯ್ತು? ನಿನ್ನಂಥ ಮಾದಿನಿಗೆ ತರುವ ಬೇರೆ ಜಾನನಿ ಹೋಗು ಬೇಗ. ಪಿತನರಿಯೇ ಗೋಣನರಿದ ಬಲು ಈಗ ಏನಿದೆ ಮದುವೆ ಒಂದು ಜೀವನಕ್ಕೆ ಅರ್ಥವನ್ನು ಕಲ್ಪಿಸಿಕೊಡಿ. ಮಾತು ಮನೆ ಹಾಳು ಮಾಡಿತು ಅಂತ ಒಂದು ಮಾತುಂಟು. ಅದು ಮಾತ್ರ ಅಲ್ಲ, ಮಾತು ಮನ ಹಾಳು ಮಾಡಿತು ಅಂತಲೂ ಅದನ್ನು ನಮಗೆ ಒಪ್ಪಿಕೊಳ್ಳುವುದಕ್ಕಾಗುತ್ತದೆ. ಹೇಗದು? ಏನು ಬಾಯಿಗೆ ಬಂದದನ್ನೆಲ್ಲ ಆಡಿಬಿಡುವುದಾ? ಯಾರಲ್ಲಿ ಏನು ಹೇಳ್ತಿದ್ದೇನೆ, ಅದರ ಪರಿಣಾಮ ಏನಾಗ್ತದೆ ಅನ್ನುವುದರ ಬಗ್ಗೆ ಒಂದು ಪೂರ್ವ ವಿವೇಚನೆ ಬೇಕೋ ಬೇಡುವ? ಬೇಕಲ್ಲ. ಅಲ್ಲ, ಏನೇ ಇದು ನೀನು ಮಾತನಾಡುವುದಕ್ಕೆ ಒಂದಕ್ಕೊಂದು ಸಂಬಂಧವೇ ಕಾಣುವುದಿಲ್ಲ ನನಗೆ. ಏನು ಕೇಳುವಾಗ ಹೇಳ್ತಿ ನಂದಿಶೇಟ್ರ ಮಗಳು. ಹೌದು ಹೌದು. ನಂದಿಶೇಟ್ರು ಯಾರು? ತಾಮ್ರಲಿಂದ ಪುರದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಹತ್ತೂರುಗಳಲ್ಲಿ ಬಹಳ ಹೆಸರು ಪಡೆದ ಒಬ್ಬರು ವ್ಯಕ್ತಿ. ಹೌದು. ಉತ್ತಮ ಮನೆತನದಲ್ಲಿ ಉತ್ತಮನಿಗೆ ಮಗಳಾಗಿ
ಅವರ ಮುಪ್ಪಿನ ಕಾಲದಲ್ಲಿ ಹುಟ್ಟಿ ಮುದ್ದಿನಿಂದ ಬೆಳೆಸಲ್ಪಟ್ಟ ನೀನು ಅವರು ಕೊಟ್ಟಂತಹ ಸಲುಗೆಯನ್ನು ದುರ್ವಿನಿಯೋಗ ಮಾಡುವುದಕ್ಕೆ ನೋಡಿದ್ಯಾ? ಒಂದು ಹೊತ್ತಿನ ತುತ್ತಿಗೆ ಗತಿ ಇಲ್ಲದೆ ನಿಮ್ಮ ಮನೆಗೆ ಎರಡೂ ಕೈ ಮುಂದೆ ಚಾಚಿ ಯಾಚಿಸಿ ಬಂದ ಒಬ್ಬ ಭಿಕ್ಷುಕ ನಾನು. ನನ್ನ ಹಿನ್ನೆಲೆ ಏನೋ, ನಾನು ಯಾರೋ, ಎಲ್ಲಿಂದ ಬಂದಿದ್ದೇನೋ, ಯಾಕೆ ಹೀಗಾಗಿದ್ದೇನೋ, ಮುಂದೇನೋ ನನ್ನ ಬದುಕು ಅನ್ನುವುದರ ಬಗ್ಗೆ ಯಾವ ವಿವರವೂ ನಿಮಗೆ ತಿಳಿದಿಲ್ಲ. ಆದರೂ ನನ್ನನ್ನು ನೋಡಿ, ರೂಪ ಉಂಟು, ಇವ ನಾವು ಬಡಿಸಿ ಎಷ್ಟು ಉಣ್ತಾನೆ, ಹಾಗಾಗಿ ತೊಂದರೆ ಇಲ್ಲ, ಇವನನ್ನೇ ಮದುವೆ ಆಗುತ್ತೇನೆ ಅನ್ನುವಂತ ಹುಚ್ಚು ತೀರ್ಮಾನಕ್ಕೆ ಬಂದಿದ್ಯಲ್ಲ. ಈಗ ಹಾಗೆಲ್ಲ ಹೇಳಬಾರದು. ತಂದೆ ತಾಯಿಗಳು ಮುದ್ದಿನಿಂದ ಮಕ್ಕಳನ್ನು ಸಾಕುವುದು ಅವರು ಬೇಕಾದದ್ದನ್ನು ಮಾಡಿಕೊಳ್ಳಿ ಅನ್ನುವ ಕಾರಣದಿಂದಲ್ಲ, ಅವರಿಗೆ ಯಾವುದಕ್ಕೂ ಕೊರತೆಯಾಗಕೂಡದು ಅನ್ನುವಂತಹ ಪ್ರೀತಿಯಿಂದ. ಅವರು ನಮ್ಮ ಮಕ್ಕಳ ಮೇಲೆ ತೋರಿಸಿದ ಪ್ರೀತಿಯನ್ನೋ ಸಲುಗೆಯನ್ನು ನಾವು ದುರ್ವಿನಿಯೋಗ ಮಾಡಿಕೊಳ್ಳುವ ಬುದ್ಧಿಯನ್ನು ತೋರಕೂಡದು. ಸರಿ, ಕೆಲವು ಸಲ ಅತೀ ಮುದ್ದಿನಿಂದ ಸಾಕಿ ಸಲಹಿ ಬೇಕಾದ ಸಲುಗೆಯನ್ನು ಕೊಟ್ಟು ಬೆಳೆಸಿದಂತಹ ಮಕ್ಕಳು ಒಂದು ಜೀವನದ ಬೇಡದಿದ್ದದ್ದು ಮಾಡಿದರೆ ಸಾಕು, ತಂದೆ ತಾಯಿಗಳ ಮನಸ್ಸಿಗೆ ಬಹುದೊಡ್ಡ ಆಘಾತವನ್ನು ಒದಗಿಸ್ತಾರೆ. ಮತ್ತೆ ಅದು ಕಾರಣೇರು ಸುರಿಸಿದ್ರೆ ಅದೇ ಶಾಪ ನಮ್ಮ. ನೀನು ಆಲೋಚನೆ ಮಾಡು, ನೀನು ಹುಟ್ಟಿದ ಮೇಲೆ ನಿನ್ನನ್ನೆಷ್ಟು ಪ್ರೀತಿಯಿಂದ ಸಾಕಿದ್ರು ಅನ್ನುವುದಲ್ಲ ಪ್ರಶ್ನೆ. ಅದಲ್ಲ, ನೀನು ಹುಟ್ಟುವುದಕ್ಕಿಂತ ಮೊದಲು ತಮ್ಮ ಜೀವನವನ್ನು ತಪಸ್ಸಿನ ಹಾಗೆ ಕಳೆದಿರಲ್ಲ ನಿನ್ನ ಅಪ್ಪ. ಆಲೋಚನೆ ಮಾಡಿದ್ದೆ, ನೀನು ಹೇಳಿದ್ದೀನಿ ಬಹಳ ಕಾಲ ಆದ ಮೇಲೆ ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ನಾನೊಬ್ಬಳೇ ಒಬ್ಬಳು ಎಲ್ಲ ಭರವಸೆಯನ್ನು ನಿನ್ನ ಮೇಲೆ ಇರಿಸಿ ಪಾಪ ಮುದುಕ ಇನ್ನೇನು 2 ದಿವಸ ಕಳೆದ್ರಲ್ಲ ಹೇಳಿದ್ ನಾನು. ಭಜನೆಯಲ್ಲಿ ಹೋಗುವ ಸಮಯ ಆಯ್ತು, ನನ್ನ ಅಪ್ಪನಿಗೆ ಅಂತ ಹೇಳಿದ್ ನಾನು. ವಯಸ್ಸಷ್ಟಾಗಿದೆ, ಈ ವಯಸ್ಸಿಗೆ ನೀನು ಮಗಳು ಹೀಗೆ ಮಾಡುದಾ? ಅವರ ಮನಸ್ಸಿಗೆ ಇಷ್ಟವಾಗುವುದನ್ನಲ್ವ ಮಾಡಬೇಕಾಗುವುದು. ಹೌದು, ಇಷ್ಟವಾಗಬೇಕಾದ ಎಂತ ಇಷ್ಟ ಆಗ್ಬೇಕಾದ್ದು ಅಲ್ಲವೇ? ಎಲ್ಲಿಯಾದ್ರೂ ನಿನ್ನ ಅಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ಗೋಣ ಎತ್ತದು ಗೋಣ ಅಲ್ಲ, ಗೋಣ ಅಲ್ಲ, ಕತ್ತರಿಸಿಯಾನು ಅಂತ. ಕೋಣ ಕತ್ತರಿಸಿ ಅಲ್ಲ, ಗೋಣ ಕತ್ತರಿಸಿಯಾನು. ಕೊರಳು ಹೋಗುವ ಪ್ರಶ್ನೆ ಬೇಡ, ಹೋಗು. ಅಯ್ಯ, ಎನ್ನ ಮನಗೊಪ್ಪಿದವಲ್ಲ ವರಿದಗೆ ಮುನ್ನೊಪ್ಪಿಗೆ ಇದೆ ಪಿತಂದ್ರಗ. ನನ್ನ ಪಿತನ ವರಿದಗೆ ಮುನ್ನೊಪ್ಪಿಗೆ ಇದೆ ಪಿತಂದ್ರಗ. ಎನ್ನ ಮನಸೂರೆಯಾಗಿ ಎನ್ನ ಮನಸೂರೆಯಾಗಿ ಬಂದೀಗ ನಿನ್ನ ಸೇರಿದೆ ಹೀಗೆ, ಬಂದೀಗ ನಿನ್ನ ಸೇರಿದೆ ಹೀಗೆ. ಎನ್ನ ಮನಗೊಪ್ಪಿದವನ ಮುನ್ನೊಪ್ಪಿಗೆ ಇದೆ ಬಿಸದ. ಎನ್ನ ಮನಸೂರೆಯಾಗಿ ಬಂದೀಗ ನಿನ್ನ ಸೇರಿದೆ ಹೀಗೆ, ಮನಗೊಪ್ಪಿಗೆ. ಹಾಗೆಲ್ಲ ಹೇಳಿಕೊಳ್ಳಕೂಡದು. ಭಿಕ್ಷುಕನಾಗಿ ಬಂದಿದ್ದೇನೆ, ಕೈ ಚಾಚುತ್ತೇನೆ, ಅನ್ನವನ್ನು ಹಾಕಿದ್ದೇನೆ. ಇಲ್ಲ, ಯಾರಿಗಿಂತಹ ದುಸ್ಥಿತಿ ಬರುತ್ತದೆ ಎಂಬ ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅಯ್ಯೋ ಅಲ್ಲ, ನಾನು ನನ್ನ ಸ್ಥಿತಿ ಹೇಳಿದ್ದೀಗ ಇನ್ನೊಬ್ಬರಿಗೆ ಅದು ಬರುವುದಿಲ್ಲ ಅಂತ ಅರ್ಥ ಅಲ್ಲ. ನಾನೇನು ಅಂತ ನನಗೆ ಅರ್ಥ ಆಗಬೇಡ್ವಾ? ಗ್ರಾಚಾರ ಎಂಬುದು ಎಲ್ಲರನ್ನೂ ಕೆಡಿಸ್ತದೆ. ಶ್ರೀಮಂತ ಇದ್ದವ ಬಡತನ ಆಗುವುದಕ್ಕೂ ಸಾಧ್ಯವಿದೆ, ಬಡತನದಲ್ಲಿದ್ದವ ಒಂದೊಮ್ಮೆಗೆ ಭಿಕ್ಷೆ ಬೇಡಿದವ ನಾಳೆ ಶ್ರೀಮಂತನಾಗುವುದಕ್ಕೂ ಸಾಧ್ಯವಿದೆ. ಅಯ್ಯೋ ಉಂಟು. ಯಾಕೆ ಅಂದ್ರೆ ಕಾಲ ಪರಿವರ್ತನಶೀಲತೆಯನ್ನು ಹೊಂದಿದೆ ಅಲ್ಲವೇ, ಬದಲಾಗುತ್ತಾ ಹೋಗುತ್ತದೆ. ಇಂದಿದ್ದಾಗ ಮತ್ತೆ ಇರುವುದಿಲ್ಲ, ಹಾಗಾಗಿ ವ್ಯತ್ಯಾಸ ಆಗುವುದು ಸಹಜ. ಒಂದೊಂದು ಹಂತವನ್ನು ನಾವು ಅನುಭವಿಸಬೇಕಾಗ್ತದೆ. ಆಗುತ್ತದೆ, ಆಗಬೇಕು ಅನ್ನುವುದು ನಿರೀಕ್ಷೆಯೂ ಹೌದು, ನಮಗೆ ಪ್ರಪಂಚದಲ್ಲಿ ಕಾಣುವ ಸತ್ಯವೂ ಹೌದು. ಹಾಗೆಯೇ ಆಗಬೇಕು ಅನ್ನುವುದು ನಿರ್ಣಯ ಅಲ್ಲ, ಸಿದ್ಧಾಂತ ಅಲ್ಲ. ಇಂದು ಬಡತನದಲ್ಲಿದ್ದವ ನಾಳೆಗೆ ಸಿರಿವಂತನಾದಾನು, ಇದು ನಿರೀಕ್ಷೆ ಮಾತ್ರ. ಆಗುತ್ತಾನೆ ಅನ್ನುವುದು ಸಿದ್ಧಾಂತ ಅಲ್ಲ. ಅದಕ್ಕಿಂತಲೂ ಕೆಳಗೆ ಹೋಗ್ಲಿಕ್ಕೂ ಸಾಕು, ಹೇಳಲಿಕ್ಕೆ ಆಗುದಿಲ್ಲ. ನಾವೆಲ್ಲ ಒಳ್ಳೆಯದನ್ನೇ ತರ್ಕಿಸಲಿಕ್ಕಲ್ಲ ಹೇಳಿದ್ ನಾನು. ಅಲ್ಲ, ಏನೇ ಇರ್ಲಿ, ನಿನ್ನ ಮನೆತನಕ್ಕೆ ನಿನ್ನ ಇದಕ್ಕೆ ಹೇಳಿದ್ ನಾನು. ಒಂದು ಒಬ್ಬ ಒಳ್ಳೆ ವರ ಸಿಕ್ಕಿಯಾನು, ಒಳ್ಳೆಯ ಮನೆತನದಲ್ಲಿ ಹುಟ್ಟಿದಂತಹ ಹೆಣ್ಣು ನಾನು. ಹೌದು, ಹಾಗಿದ್ರೆ ನನ್ನ ವರ್ತನೆಯಲ್ಲಿ ನೀನು ಯಾವುದನ್ನು ಕೂಡ ತಪ್ಪು ಕಲ್ಪಿಸಿಕೊಳ್ಬಾರ್ದು. ಇದು ನನ್ನ ಅಪ್ಪನ ಸೂಚನೆ ಅಂತ ನಾನು ಬಂದವಳು ಅಂತ ಹೇಳಿದನಲ್ಲ. ಅಪ್ಪನ ಸೂಚನೆ? ಹೌದು. ಅರ್ಥ ಆಗಲಿಲ್ಲ. ನನ್ನಪ್ಪ ಕರ್ಕೊಂಡು ಬಂದಿದ್ದಾರೆ, ಅನ್ನ ಹಾಕಿದ್ದಾರೆ, ಅವರೇ ಹೇಳಿದಂತಹ ಮಾತು ನನ್ನನ್ನು ಕರೆದು, ಮಗಳೇ, ಈ ಹೊತ್ತಿನಲ್ಲಿ ನಿನ್ನ ಮದುವೆ ಎನ್ನುವಂತಹ ಮಂಗಳ ಕಾರ್ಯವನ್ನು ಕಣ್ತುಂಬ ಕಾಣಬೇಕೆನ್ನುವಂತಹ ಆಸೆ ನನಗೂ ಉಂಟು. ಹಾಗಿದ್ರೆ ಯಾರ್ಯಾರಿಗೆ ಕೊಡುವುದಲ್ಲ, ಒಬ್ಬನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕು ಎಂದಿದ್ರೆ ತುಂಬಾ ದಿವಸದ ಒಡನಾಟ ಎಂಬುದು ಬೇಡ. ಕೇವಲ ಮುತ್ತಿನಂತಹ ಮಾತುಗಳನ್ನು, ಆತನ ನಡವಳಿಕೆಯನ್ನು ಕಾಣುವಾಗ ಈತ ಇಂಥವ ಅಂತ ಗುರುತಿಸುವಂತಹ ಚೈತನ್ಯ ನಮ್ಮ ಪಾಲಿಗಿರ್ತದೆ ಅಂತೆ. ಈ ಪ್ರಪಂಚದಲ್ಲಿ ವಿಶೇಷವಾದಂತಹ ಜೀವಿ ಯಾವುದು ಅಂತ ಕೇಳಿದ್ರೆ ಬುದ್ಧಿಜೀವಿಗಳಾದಂತಹ ಮಾನವರು ನಾವು. ಕರ್ಮ ಪ್ರಪಂಚವಾದಂತಹ ಮರ್ತ್ಯಲೋಕದಲ್ಲಿ
ನಾವು ಮಾನವ ಜನ್ಮವನ್ನು ತಾಳಿ ಬರಬೇಕು ಎಂದಿದ್ರೆ ನಾವು ಬಹಳಷ್ಟು ಪುಣ್ಯವನ್ನು ಗಳಿಸಿರಬೇಕು. ಎಲ್ಲವನ್ನು ಅನುಭವಿಸುತ್ತಾ ನೋಡುತ್ತಾ ಹಾಗೆ ನಮ್ಮ ಜೀವನದಲ್ಲಿ ಹಂತವನ್ನು ನಾವೆಲ್ಲ ಅನುಭವಿಸುತ್ತಾ ಬರಬೇಕು. ದಾಸರು ಹೇಳಿದ್ದು ಮಾನವ ಜನ್ಮ ದೊಡ್ಡದು, ಅದ ಹಾಳು ಮಾಡಲು ಬೇಡ ಹುಚ್ಚಪ್ಪ. ಅಯ್ಯೋ ಹುಚ್ಚಪ್ಪ ಅಂತ ಹೇಳಿ ನನ್ನನ್ನು ತೋರಿಸುವುದು ಯಾಕೆ? ಲೋಕವನ್ನು ಹೇಳಿದ್ದು ಅಂತ ಹೇಳಿದ್ದು. ಇದು ಹುಚ್ಚ ಆಗ್ಲಿಲ್ಲ, ನಾನು ನನ್ನನ್ನು ಹುಚ್ಚು ಬರಿಸಿದ್ದೆ ನನ್ನ ಅಪ್ಪ. ಹೌದು ಅಲ್ಲ, ಅಪ್ಪನೇ ಮಕ್ಕಳಿಗೆ ಹೀಗೆ ಹೇಳಿಕೊಟ್ರೆ ಮತ್ತೆ ನಾವು ಯಾರ ಎಂತದ್ದು? ನಾವು ಮಕ್ಕಳು ತಪ್ಪು ಮಾಡಿದ್ರೆ ಹೋಗಿ ಅಪ್ಪನ ಹತ್ರ ಹೇಳಿಕೊಳ್ಳಿ, ನಿಮ್ಮ ಮಗಳು ಸರಿ ಇಲ್ಲ, ನಿಮ್ಮ ಮಗ ಹೀಗೆ ಮಾಡಿದ್ದಾನೆ ಹೇಳುವುದು. ಅಲ್ಲ, ನಾನು ಮಾಡಬೇಕಾದ್ದೇ ಹಾಗೆ ಅಂತ ನಾವು ಹೇಳಿಕೊಟ್ಟಿದ್ದೇವೆ ಅಂದ್ರೆ ಅದಕ್ಕೆ ನಮಗೆ ಮತ್ತೆ ಉತ್ತರವೇ ಇಲ್ಲ. ಏನು ಹೇಳುವುದು ಅದಕ್ಕೆ? ನನ್ನ ಅಪ್ಪನಿಗೆ ಅಷ್ಟು ವಯಸ್ಸಾದ್ರೂ ಕೂಡ ಅವರ ಬುದ್ಧಿಯನ್ನು ಮಾಂದ್ಯವಾಗಲಿಲ್ಲ. ಅಲ್ಲ, ನನಗೂ ನೋಡುವಾಗ ಮಾತಾಡುವಾಗ ಅದು ಏನು ಕಂಡು ಬರಲಿಲ್ಲ. ಅದೀಗ ನೀನು ಹೇಳುವಾಗ ಅನುಮಾನ ಹುಟ್ಟುತ್ತದೆ. ಅಪ್ಪ ಯಾವುದೇ ಒಂದು ಕೈಂಕರ್ಯವನ್ನು ಮಾಡುವುದಿದ್ರು ಕೂಡ ಯೋಚಿಸಿ ಮುಂದೆ ನಡೆಯುವವರು. ಅದರಲ್ಲಿ ಕೂಡ ಈ ಮಗಳ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಯೋಚಿಸದೆ ಈ ರೀತಿ ಕಳುಹಿಸಿಕೊಡೋದಕ್ಕೆ ಸಾಧ್ಯ? ನಾನು ಅವರು ಯೋಚಿಸದೆ ಇರ್ಲಿಕ್ಕಿಲ್ಲ. ನೀನು ಅವಸರ ಮಾಡಬೇಡ. ಅವರ ಯೋಚನೆಗೂ ನಿನ್ನ ನಿರ್ಣಯಕ್ಕೂ ಪರಸ್ಪರ ವಿರೋಧಾದೀತು ಅನರ್ಥಾದೀತು ಬೇಡ. ವಿರೋಧ ಇಲ್ಲ. ನನ್ನಪ್ಪ ಹೇಳಿದ್ದೆ, ಚಂದ ಇದ್ದಾನೆ ಹುಡುಗ, ಹಾಗೆ ಗುಣವೂ ತೊಂದರೆ ಇಲ್ಲ, ನಡತೆಯೂ ತೊಂದರೆ ಇಲ್ಲ. ಇವತ್ತಲ್ಲ ನಾಳೆ ಆದ್ರೂ ಈ ನಮ್ಮದಾದಂತಹ ಈ ಪುರವನ್ನು ಆಳುವಂತಹ ಒಂದು ಧೀಮಂತ ಶ್ರೀಮಂತ ವ್ಯಕ್ತಿ ಆಗುವುದಕ್ಕೆ ಸಾಧ್ಯವಿದೆ. ಆದ್ರಿಂದ ಮದುವೆ ಆಗಬೇಕು ಎಂದಿದ್ರೆ ಮೇಲುಪ್ಪರಿಗೆ ಮೇಲೆ ಮಲಗಿದ್ದಾನೆ, ಆತನಲ್ಲಿ ಹೋಗಿ ನಿನ್ನ ಅಂತರಂಗದ ವಿಚಾರವನ್ನೇ ಹೇಳಿ. ಇದು ವಿಷಯ ಅದು. ಹೌದು, ಇವತ್ತಿಗೆ ಸಣ್ಣ ಗಿಡ ಆದ್ರೂ ಅಡ್ಡಿ ಇಲ್ಲ. 2 ದಿವಸ ಗೊಬ್ಬರ ನೀರು ಹಾಕಿದ್ರೆ ನಾಳೆಗೆ ದೊಡ್ಡ ಮರ ಆಗುತ್ತದೆ, ಒಳ್ಳೆ ಫಸಲು ಕೊಡುತ್ತದೆ. ಈ ವ್ಯಾಪಾರ ಬುದ್ಧಿ ಅಲ್ವ ಇದರಲ್ಲಿ? ಅಲ್ಲ ಹೇಳಿದ್ನ, ಅದೇ ಹೇಳುದು ನಾನು. ಅಲ್ಲ, ನಾಳೆಗೆ ಹಾಗಾದಾನು ಹೀಗಾದಾನು, ಆದ್ದರಿಂದ ಇವತ್ತು ಬಡತನದಲ್ಲಿರುವಾಗಲೇ ಕೊಟ್ಟು ಬಿಡುವ ಅತ್ಲಾಗಿ ಅಂತೂ ವ್ಯಾಪಾರದ ಬುದ್ಧಿ ಇಲ್ಲಿಯೂ ತೋರಿಸಿ ಆಯ್ತು ವ್ಯವಹಾರದ. ಅಯ್ಯೋ ಹಾಗಲ್ಲ ಪುಣ್ಯಾತ್ಮ. ಛೇ, ನನ್ನಪ್ಪ ಮೊದಲೇ ನಿರ್ಣಯ ಮಾಡಿದ ಕಾರಣದಿಂದಲಾಗಿ ನಾನು ಇಲ್ಲಿ ತನಕ ಬಂದದ್ದು. ಇನ್ನೇನು ಹೇಳುವ ಹಾಗಿಲ್ಲ. ಅಪ್ಪನ ಒಪ್ಪಿಗೆ ಮುಂಚೆಯೇ ಉಂಟು. ನನ್ನನ್ನು ವರಿಸು, ನೀನು ನನ್ನನ್ನು ಸುಖಿಸೋ ಜಿಯಾ. ಎಂತ ಜಿಯಾ? ಇದು ಒಳ್ಳೆ ವಿಚಿತ್ರ ಆಯ್ತಲ್ಲ. ಇದು ಏನು ನಾನು ಆಗಿದ್ದವ ಅಂತ ಆಲೋಚನೆ ಮಾಡಿದ್ಯಾ? ಹಾಗಿದ್ದೆ ಅಂತ ಅರ್ಥವಲ್ಲ. ಆಗುವುದಿಲ್ಲ. ಯಾಕೆ ಗೊತ್ತು? ನನಗೆ ಉಪಕಾರ ಸ್ಮರಣೆ ಉಂಟು. ಹಾಲುಂಡ ಮನೆಗೆ ನಾನು, ಹಾಲುಂಡ ಮನೆಗೆ ನಾನು, ಎರಡೆಣಿಸೆ ಮೇಲುಂಡೆ ಬೇಳು ನೀನು. ಹಾಳು ಕೆಲಸವಿದೆ ನೀ ತೆರಳು, ಹಾಳಾಗಬೇಡ ತೆರಳು, ಹಾಳಾಗಬೇಡ ಜೋಗೆ. ಹಾಲುಂಡ ಮನೆಗೆ ನಾನು. ನಿನ್ನ ಹೆಸರೇನು ಹೇಳಿದಿ? ಆಲೋಲಿಕ. ಆಲೋಲಿಕ. ಆಲೋಲಿಕ, ಆಲೋಚಿಸಿದೆ ನಿನ್ನ ಮಾತುಗಳನ್ನು. ನಿನ್ನ ಅಪ್ಪಯ್ಯನೇ ಹೇಳಿ ಕಳುಹಿಸಿದ್ದು ಅವನನ್ನು ಕೈ ಹಿಡಿಯುವುದಕ್ಕೆ ನೀನು ಮುಂದಾಗಬೇಕು ಅನ್ನುವ ಹಾಗೆ ನಿನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂತಾದ್ರೆ ಅವರು ಕಾರ್ಯಕಾರ್ಯಗಳ ವಿವೇಚನೆ ಇಲ್ಲದೆ ತೊಡಗಿಸಿಕೊಳ್ಳುವರು ಅನ್ನುವ ನಿರ್ಣಯದಿಂದ ನಾನು ಅವರನ್ನು ಕಂಡುಕೊಂಡದ್ದಲ್ಲ. ಬುದ್ಧಿವಂತರು ಅಂತ ಈಗಾಗಲೇ ಗುರುತಿಸಿ ಆಗಿದೆ. ಸರಿ, ಮತ್ತೆ ಬುದ್ಧಿವಂತರಲ್ಲದೇ ಇದ್ರೆ ತಾಮ್ರಲಿಂದಾಪುರದಲ್ಲಿ ಈಗ 3 ಮಹಡಿಯ ಮನೆ ಕಟ್ಟಲಿಕ್ಕೆ ಆಗ್ತದೆ ಅವರಿಗೆ? ಎಲ್ಲರಿಂದ ಸಾಧ್ಯವಿಲ್ಲ. ಯಾಕಾಗಿದೆ ಕೇಳಿದ್ರೆ ವ್ಯವಹಾರ ಜಾಣ್ಮೆ ಉಂಟು ಅವರಿಗೆ, ಬೇಕಾಗ್ತದೆ, ಕುಶಲತೆ ಉಂಟು, ಪರಿಣತಿ ಉಂಟು, ಲೋಕಜ್ಞಾನ ಉಂಟು. ಅಷ್ಟಿದ್ದವರು ಹಿಂದೆ ಮುಂದಿಲ್ಲದೆ ಇದ್ದ ಒಬ್ಬ ಸಾಮಾನ್ಯ ತಿರುಗಾಟವನ್ನು ಜೀವನ ವೃತ್ತಿಯನ್ನಾಗಿ ಕೈಗೊಂಡು ಅಲ್ಲಿ ಇಲ್ಲಿ ಕಂಡವರ ಮನೆ ಮುಂಭಾಗದಲ್ಲಿ ಕೈಚಾಚಿ ಬದುಕು ಸಾಗಿಸುತ್ತಿರುವ ನನ್ನನ್ನು ನೀನು ಮದುವೆ ಆಗಬೇಕು ಅಂತ ನಿನಗೊಂದು ನಿರ್ದೇಶನ ಮಾಡ್ತಾರೆ ಅಂತಾದ್ರೆ ಅದು ನಿನಗೆ ಮದುವೆ ಆಗ್ಲಿಕ್ಕಾಗಿ ಅವರು ಮಾಡಿದ ನಿರ್ದೇಶನ ಅಲ್ಲ. ನನ್ನಪ್ಪನ ದೊಡ್ಡ ತ್ಯಾಗ ಅಲ್ಲ ಅದು. ಮತ್ತೆ ತ್ಯಾಗ ಅಲ್ಲ, ನನ್ನ ಪರೀಕ್ಷೆ. ಇವ ಬಂದ ಮನೆಗೆ ನೋಡುವ, ಇವ ಉಂಡ ಮನೆಯ ಗಡು ಎಣಿಸಿಯೇ ಹೋಗುವ ಜಾತಿಯೋ ಅಲ್ಲ. ಇವನಿಗೆ ಏನಾದ್ರೂ ಒಂದು ಉಪಕಾರ ಸ್ಮರಣೆ ಉಂಟೋ, ಕೃತಜ್ಞತಾ ಭಾವದಿಂದ ಬದುಕು ಸಾಗಿಸುವವನು ನೋಡೋಣ ಅನ್ನುವುದಕ್ಕಾಗಿ ನನ್ನ ಪರೀಕ್ಷೆಗೆ ನಿನ್ನನ್ನೇ ಅಸ್ತ್ರವನ್ನಾಗಿ ನನ್ನ ಮುಂದೆ ಬಿಟ್ಟಿದ್ದಾನೆ ಅಂತ ನನಗೆ ಅರ್ಥ ಆಗ್ತದೆ. ಸ್ಪಷ್ಟ ಹೇಳ್ತೇನೆ, ಹಾಲುಂಡ ಮನೆಗೆ ನಾನು ಎರಡೆಣಿಸೆ, ಒಂದು ಗುಟುಕು ನೀರು ಕುಡಿದ್ರು ಆ ಮನೆಯ ಕುರಿತಾಗಿ ಕೃತಜ್ಞತಾ ಭಾವದಿಂದ ಬದುಕು ಸಾಗಿಸಬೇಕಾದದ್ದು ಮಾನವನಿಗೆ ಸಹಜವಾದ ಧರ್ಮ. ಅದರಲ್ಲಿಯೂ ಪ್ರಾಣವೇ ಹೋಗುವಂತಹ ಬಗೆಯಲ್ಲಿದ್ದೆ ನಾನು. ಉಣ್ಣದೆ 3 ದಿವಸ ಆಗಿ ಹೋಗಿದ್ದು. ನನ್ನ ಮೇಲೆ ಅನುಕಂಪದಿಂದ ತನ್ನ ಮನೆಗೆ ಕರೆದು ಒಳಮನೆಯಲ್ಲಿ ಕುಳ್ಳಿರಿಸಿ ತನ್ನ ಮಗಳ ಕೈಯಲ್ಲೇ ಬಡಿಸಿ ನನ್ನ ಹೊಟ್ಟೆ ತುಂಬು ಹಾಗೆ ಮಾಡಿದ ಆ ಪುಣ್ಯಾತ್ಮನಿಗೆ ನಾನು ಎರಡೆಣಿಸುವುದಕ್ಕುಂಟ ಸರ್ವಥಾ ಸಲ್ಲದು. ಆದ್ದರಿಂದ ಇದು ಹಾಳು ಕೆಲಸ ಆದೀತು, ಮನೆ ಹಾಳು ಕೆಲಸ ಆದೀತು, ಮನ ಹಾಳು ಮಾಡುವ ಕೆಲಸ ಆದೀತು. ಇನ್ನು ಮುಂದೆ ಇಲ್ಲಿ ನಿಲ್ಲಕೂಡದು. ನೀನು ಜಾಣೆ ಅಲ್ವಾ? ಹೋಗು ಹೋಗು. ಭಾವಿಸಿಕೊಂಡೆಯಾ? ಸೋತು ತ್ಯಜಿಸಲು, ಸೋತು ಬಂದವಳ ತ್ಯಜಿಸಲು,
ದೊರಕದೆವು ಪಾತಕವು ತಿಳಿದು ನೋಡು. ಈ ತನಕ ಪರಿಶುದ್ಧಳು ದೊರೆದ ಭಯ ಆತುರದಿ ಬಂದಿರ್ಪಳ. ಸೋತು ಬಂದಳ ತ್ಯಜಿಸಲು ಪಾತಕ. ನನ್ನಪ್ಪ ವಯೋವೃದ್ಧರು ಈ ಹೊತ್ತಿನಲ್ಲಿ ನಿನ್ನನ್ನೇ ಪರೀಕ್ಷೆ ಮಾಡಿ ನನ್ನ ತಂದೆಗೆ ಏನಾಗಬೇಕು ಹೇಳು. ಆದರೂ ಪರಿಶುದ್ಧಳಾದಂತಹ ಮಗಳ ಆ ಮನಸ್ಸೇನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನನ್ನ ನಡತೆಯಲ್ಲಿ ನನ್ನಪ್ಪನಿಗೆ ಯಾವುದೇ ರೀತಿಯ ನೋವಾಗುವ ರೀತಿಯಲ್ಲಿ ನಾನು ವರ್ತಿಸುವುದಿಲ್ಲ ಎಂಬ ಹಾಗೆ ಮೊದಲೇ ನಿರ್ಣಯವನ್ನು ಕೈಗೊಂಡವಳಾಗಿದ್ದೇನೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಉಂಡ ಮನೆಗೆ ನೀನು ಎರಡೆನಿಸುತ್ತಾ ಇದ್ದಿ. ಈ ರೀತಿಯಾಗಿ ಭಾವಿಸಿಕೊಳ್ಳುವುದಕ್ಕೂ ಸಾಧ್ಯವೂ ಇಲ್ಲ, ನೀನು ಆ ರೀತಿಯಾಗಿ ಕಲ್ಪಿಸಿಕೊಳ್ಳಲು ಕೂಡದು. ಯಾಕೆಂತ ಹೇಳಿದ್ರೆ, ಒಂದು ಕಡೆಗೆ ನಾವು ವಧುವನ್ನು ನೋಡೋದಕ್ಕಾಗಿ ಹೋಗ್ತೇವೆ. ಆ ಹೊತ್ತಿನಲ್ಲಿ ವಧುವೇ ತಂದು ನಮಗೆ ಅನ್ನ ಹಾಕ್ತಾಳೆ. ಆ ಹೊತ್ತಿನಲ್ಲಿ ಅವಳು ಬೇಡ ನನಗೆ ವಧು ಹಾಕಿದವಳು ಮಹಾತಾಯಿ ಅಂತ ಹೇಳಿಕೊಳ್ಳುವುದ? ಆಗೋದಿಲ್ಲ. ಅದು ಒಪ್ಪಿಗೆ ಉಂಟು ಎಂದಿದ್ರೆ ಅದೆಂತಹ ದಾರಿಯಾದ್ರೂ ಸುಗಮವಾಗಿ ನೆರವೇರೋದಕ್ಕೆ ಸಾಧ್ಯ ಉಂಟು ನಮ್ಮ ಪಾಲಿಗೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇದು ನನ್ನಪ್ಪ ನಿನ್ನನ್ನು ಪರೀಕ್ಷೆ ಮಾಡುತ್ತಾ ಇಲ್ಲ. ಚೆನ್ನಾಗಿ ಯೋಚಿಸಿ ನೋಡು. ಒಂದೊಮ್ಮೆಗೆ ಮೆಚ್ಚಿ ಬಂದವಳು, ಮನಸೋತ ಬಂದವಳನ್ನು ಈ ರೀತಿಯಾಗಿ ನೀನು ತ್ಯಜಿಸಿದೆ ಎಂದಿದ್ರೆ ಘೋರವಾದ ನರಕವೇ ನಮ್ಮ ಪಾಲಿಗೆ ಪ್ರಾಪ್ತವಾಗುವುದಕ್ಕೆ ಸಾಧ್ಯವಿದೆ. ಯಾಕೆ ನಿನಗೆ ಅಂಥದ್ದೆಲ್ಲ ದುರ್ಗತಿ ಬರಬೇಕು ಹೇಳು. ನನ್ನನ್ನು ವರಿಸೋ, ಮದುವೆ ಆಗು, ಕೈ ಜೋಡಿಸಿ ಬೇಡುತ್ತೇನೆ. ತಮ್ಮೆಯ ಹಾಕ್ತಾ ಇದ್ದೀರಿ, ಮದುವೆ ಆಗು ನನ್ನನ್ನು. ಬೇಡ ಬೇಡ ಆಗದಾಗದು ಎಲ್ಲನು, ಆಗದಾಗದು ಎಲ್ಲವೂ ನೀ ಕಾಡಲಾಗದಲೆ ಬೇಡುವೆ ನಾನು. ಹೋಗು ಹೋಗಲೆಗೆ ನೀನು ನಿದ್ದೆ ಬಹುದೀಗ, ನಿದ್ದೆ ಬಹುದೀಗನುದ ಮಲಗಲವನು. ಆಲೋಲಿಕಾ, ನನ್ನ ಕುರಿತಾಗಿ ಪರಿಪೂರ್ಣವಾದಂತಹ ಮನಸ್ಸಿಟ್ಟು ಮನಸೋತು ನೀನು ಬಂದವಳು. ಅಂಥವಳನ್ನು ತಿರಸ್ಕರಿಸಕೂಡದನ್ನು ಹಾಗೆ ನನ್ನ ವಿವೇಕವನ್ನು ತಟ್ಟುವುದಕ್ಕೆ ಆಲೋಚಿಸ್ತೀನಿ. ವಿವೇಕ ಇದ್ದದ್ದರಿಂದಲೇ ನಿನ್ನ ಕೈ ಹಿಡಿಯುವುದಿಲ್ಲ ಅಂದದ್ದು. ಯಾಕೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ಏನಾದ್ರೂ ಕೊರತೆ ಕಾಣಬೇಕಲ್ಲ. ಯಾವ ಕೊರತೆ ಉಂಟು? ಈಗ ಪ್ರತಿ ಸಲವೂ ನೀವು ಇದೆಲ್ಲೂ ಆಲೋಚನೆ ಮಾಡುವುದು. ಏನು? ಒಬ್ಬ ಒಂದು ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಹೋದ, ಸಂಬಂಧವಾಗ್ಲಿಲ್ಲ. ಆಗ್ಲಿಲ್ಲ ಅಂದ ಮಾತ್ರಕ್ಕೆ ಹೆಣ್ಣಿಗೆ ಕೊರತೆ ಅಂತ ಯಾಕೆ ತಿಳಿಯಬೇಕು? ಅದೇ ಯಾಕೆ ತಿಳಿಯುವುದು? ಗಂಡಿಗೂ ಕೊರತೆ ಇರಬಹುದಲ್ಲ. ನಿನ್ನ ಕೊರತೆಯಿಂದ ನೀನಾಗದು ಅಂತ ಹೇಳಿದ್ದಲ್ಲ, ನನಗಿರುವ ಕೊರತೆಯಿಂದಲೇ ನನಗೆ ನೀನಾಗದು ಅಂದದ್ದ. ನನ್ನ ಸ್ಥಿತಿಯೇ ಸರಿ ಇಲ್ಲ. ಈಗ ಮದುವೆ ಆಗುವ ಸಮಯ. ಒಟ್ಟು ಗ್ರಹಚಾರದಲ್ಲಿ ಎಲ್ಲಾ ಕಳ್ಕೊಂಡಿದ್ದೇನೆ. ಈಗ ಸಂಗ್ರಹಿಸುವುದಕ್ಕೋ ಗಳಿಸುವುದಕ್ಕೋ ಇದ್ದ ಸಮಯ ಅಲ್ಲ ಇದು. ಆದ್ದರಿಂದ ನಿನ್ನ ಭವಿಷ್ಯವನ್ನು ರೂಪಿಸಬಹುದಾದ ಮದುವೆ ಅನ್ನುವಂತಹ ಮಂಗಲ ಮಹೋತ್ಸವ ನಿನ್ನ ಜೀವನದಲ್ಲಿ ನಡೆಯುವಂತಹ ಈ ಶುಭಾವಸರದಲ್ಲಿ ಒಬ್ಬ ಗ್ರಾಚಾರ ಕೆಟ್ಟವನನ್ನು, ಹಣೆಬರಹ ಕೆಟ್ಟವನನ್ನೆಲ್ಲ ನೀನು ಕೈ ಹಿಡಿಬೇಕಾದದ್ದು. ಒಬ್ಬ ಒಳ್ಳೆಯವರನ್ನು ನೋಡಿ ವಿವಾಹವಾಗಬೇಕು. ನಿನ್ನ ಒಳಿತನ್ನು ಆಲೋಚಿಸಿ, ನಾಳೆ ನನಗಾಗ್ತದೆ ಏನು ಭವಿಷ್ಯದಲ್ಲಿ ಅನ್ನುವುದನ್ನು ತರ್ಕಿಸಿ ಎಲ್ಲ ಹೇಳಲಿಕ್ಕೆ ಹೊರಟದ್ದು. ನಿನ್ನ ಭವಿಷ್ಯವನ್ನು ಚಿಂತಿಸಿ ನೀನು ನನ್ನ ಕೈ ಹಿಡಿಯಕೂಡದು ಅನ್ನುವಂತಹ ಕಾರಣವನ್ನು ಮುಂದಿಡ್ತಾ ಇದ್ದೇನೆ. ಆದಷ್ಟು ಬೇಗ ನಿಲ್ಲಿಂದ ಹೋಗುದು ಒಳ್ಳೆಯದು. ಎಲ್ಲಿಗೆ ಹೋಗುದೆಲ್ಲಿಗೆ? ಇದು ನನ್ನ ಮನೆ ಅಲ್ವಾ, ಇನ್ನು ಹೋಗ್ಲಿಕ್ಕೆ ಅಂದ್ರೆ ಈಗ ಈ ಕೋಣೆಯಿಂದ ಹೋಗುದು ಅಂತ ಅರ್ಥ, ಮತ್ತೆ ಮನೆ ಬಿಟ್ಟು ಹೋಗುದು ಅಂತ ಅರ್ಥ. ಒಬ್ಬನ ಶ್ರೀಮಂತಿಕೆಯನ್ನು ಕಂಡು, ಆತನ ಸೌಂದರ್ಯವನ್ನು ಕಂಡು ಆತನಿಗೆ ಕೊಡಬೇಕು ಎಂಬ ಹಾಗೆ ನಿರ್ಣಯ ಮಾಡಿದವರು ನನ್ನ ಅಪ್ಪ ಅಲ್ಲ. ಗುಣ ಹಾಗೆ ಆತನ ಯೋಗ್ಯತೆ ಅರ್ಥ ಮಾಡಿಕೊಂಡು ಕೊಡ್ತೇನೆ ಎಂಬ ಹಾಗೆ ತೀರ್ಮಾನ ಮಾಡಿದ್ದಾರೆ ನನ್ನ ತಂದೆ. ಅದನ್ನು ಯೋಚಿಸಿಯೇ ಇಲ್ಲಿ ತನಕ ಬಂದವಳು ನಾನು. ಉಂಡ ಮನೆಗೆ ಈಗ ನೀನೇ ಎರಡೆನಿಸ್ತಾ ಇದ್ದಿ ಅಂತ ಭಾವಿಸ್ತದೆ. ನಾನು ಸೆರೆಗೊಂಡು ಇಷ್ಟೊಂದು ಬೇಡಿಕೊಳ್ಳುವಾಗ ಉಳಿದು ಬಂದವಳು ನಾನು ಅಂತ ಕೇಳಿಕೊಂಡವಾಗ ತಿರಸ್ಕಾರ ಮಾಡ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳುವೆಯಾ? ನಿನ್ನಪ್ಪಯ್ಯ ಹುಡುಗನ ಗುಣ ನೋಡಿ ಹೆಣ್ಣು ಕೊಡುವಂತಹ ಸದ್ಗುಣವನ್ನು ಹೊಂದಿದವರು. ಅದೇ ಹೌದಾದ್ರೆ ಅದಕ್ಕೆ ಕ್ರಮ ಹೀಗಲ್ಲ. ಅದಕ್ಕೆ ಮಗಳನ್ನು ರಾತ್ರಿ ಕಾಲದಲ್ಲಿ ವರನ ಕೋಣೆಗೆ ಕಳಿಸುವುದಲ್ಲ, ಮಾಡಬೇಕಾದ ವ್ಯವಹಾರವನ್ನೇ ಮಾಡಬೇಕಿತ್ತು. ಏನವರಿಗೆ ಮುಖಾಮುಖಿ ಮಾತಾಡಬಾರ್ದು, ನನ್ನ ಮಗಳ ಕೈ ಹಿಡಿತೀರಾ ಅಂತ. ಹಾಗೆ ಕೇಳಲಿಲ್ಲಲ್ಲ, ನೀನೇ ಬಂದಿದ್ದಿಂತಾದ್ರೆ ನನಗೆ ಅರ್ಥ ಆಗ್ತದೆ. ಮಧ್ಯರಾತ್ರಿವರೆಗೆ ಅಪ್ಪಯ್ಯನಿಗೆ ನಿದ್ದೆ ಬರಲಿಲ್ಲ. ಅಪ್ಪಯ್ಯನ ನಿದ್ದೆ ಬರುವುದಕ್ಕೆ ನಿನಗೆ ಹೊರಡ್ಲಿಕ್ಕೆ ಆಗ್ಲಿಲ್ಲ. ಅಪ್ಪಯ್ಯನ ನಿದ್ದೆ ಬಂದ ಮೇಲೆ ನೀನು ಮೆಲ್ಲಗೆ ಕೋಣೆಯಿಂದ ಎದ್ದು ಈ ಕಡೆಗೆ ಹೊರಗೆ ಬಂದಿದ್ದಿ. ಹುತ್ತದಿಂದ ಹೊರಟ ಹಾವಿನ ಹಾಗೆ. ಇಲ್ಲ ಇಲ್ಲ, ಹೋಗಿಲಿಂದ ಎಲ್ಲಿಗೆ ಹೋಗುದಿಲ್ಲ ನಾನು. ನೀನು ಹೋಗುದಿಲ್ಲಿಗೆ. ತಿಂದು ಸೊಕ್ಕಿದ್ದು ಬೇರೆ ದಾರಿ ಇಲ್ಲ. ಎಂತದ್ದು ಸೊಪ್ಪು? ಇದು ಪ್ರಪಂಚದಲ್ಲಿ ಎಲ್ಲದಕ್ಕೂ ಔಷಧ ಕಂಡು ಹಿಡಿದು ಒಂದಕ್ಕೆ ಔಷಧವೇ ಇಲ್ಲದೆ ಹೋಯ್ತಲ್ಲ ಅಂತ ಬೇಸರ. ಯಾವುದು ಅಂದ್ರೆ ಅಹಂಕಾರಕ್ಕೆ ಮದ್ದಿಲ್ಲ ಅಂತ. ಅಹಂಕಾರ ಬಂದದಕ್ಕೆ ಔಷಧವೇ ನಡೆಯುವುದಿಲ್ಲ, ಎಂತ ಔಷಧವೂ ಆಗುವುದಿಲ್ಲ.
ಪಕ್ಕನೆ ನೆನಪಾಯಿತು. ಮತ್ತೊಬ್ಬ ಬುದ್ಧಿವಂತ ಹೇಳಿದ, ಔದಾಸೀನ್ಯವೇ ಅಹಂಕಾರಕ್ಕೆ ಮದ್ದು. ಯಾರು ಅಹಂಕಾರದಿಂದ ವಿಜೃಂಭಿಸ್ತಾರೆ ಅವರ ಕುರಿತು ನಾವು ಔದಾಸೀನ್ಯವನ್ನೇ ಪ್ರಕಟಿಸುತ್ತೇವೆ. ಅಂದ್ರೆ ಉಪೇಕ್ಷಾ ಭಾವ, ಅದೇ ಒಳ್ಳೆಯದು. ಎಂತದ ನೀನು ಗುಣಗುಣ ಅಂತ ಮಾತಾಡುದು? ನನ್ನಲ್ಲಿ ಹೇಳು. ಏನಿಲ್ಲ, ಎಂತದ ನೀನು ನಿನ್ನಷ್ಟಕ್ಕೆ ಮಾತಾಡ್ತಾ ಇದ್ದೀನಿ. ಎಂತದ ಅದು? ನಿದ್ದೆ ಮಾಡಬಾರ್ದ ಮಗವಾಗ. ಊಟ ಮಾಡಿದ್ರೆ ಮಾಲಾಗುವುದು, ಇದೊಂದು ಬಿಟ್ಟರೆ ಬೇರೆ ಯಾವ ಉದ್ಯೋಗವೂ ಇಲ್ವಲ್ಲ ಈತನಿಗೆ. ವನಿತೆ ಚಿಂತಿಸಿ ಬಳಿಕ ತನ್ನಯ ಕನಕ ಮೌತಿಕ ಮಾಲೆ ಕಾಣದೆ ನನ್ನದು ವ್ಯರ್ಥವಾಗಿ ಹೋಯಿತು. ಮುನಿದು ಕೇಳಿದೇನು ಎಲ್ಲೋ ಆಭರಣೆಯಲ್ಲಿ ಅದೆಲ್ಲಿ ಹೋಯ್ತು? ಚಿಂತಿಸಿ ಬಳಿಕ ನನ್ನ ಪ್ರಯತ್ನ ಎಲ್ಲ ನೀರ ಮೇಡುತ್ತಾ ಹೋಮದಂತೆ ಆಗಿ ಹೋಯಿತು. ಆತನಿಗೆ ಅಲ್ಲ, ನಾನು ಒಬ್ಬಳು ಈ ತರ ವರ್ತಿಸಿದ್ರೆ ಅವನಿಗೊಂದು ಮನಸ್ಸಾಗ್ಬೇಕಲ್ವಾ? ಅವನು ನನಗೆ ಬುದ್ಧಿಯ ಮಾತು ಹೇಳುವಲ್ಲಿ ಮುಂದಾಗಿದ್ದಾನೆ. ಏನೋ ಸಿಟ್ಟು ಬರಲಿಲ್ಲ ಪುಣ್ಯಾತ್ಮನಿಗೆ. ಹಾಗೆ ಆಗುವುದಿಲ್ಲಂತೆ, ಹೀಗಾಗುವುದಿಲ್ಲಂತೆ, ಇನ್ನೇನು ಮಾಡುವುದು? ಅಪ್ಪನ ಹತ್ರ ಹೇಳಿಕೊಳ್ಬೇಕು ಯಾವುದಕ್ಕೂ. ಅವರು ಕಳುಹಿಸಿದ್ದಾರಲ್ಲ, ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಡುವ? ಅವನೇ ಹೇಳಿದ, ಮಗಳನ್ನು ಕಳುಹಿಸಿಕೊಡುದ ಈ ರಾತ್ರಿ ವೇಳೆಯಲ್ಲಿ. ಅಪ್ಪನಿಗೆ ಬಂದು ಒಂದು ಮಾತನ್ನು ಕೇಳಲಿಕ್ಕೆ ಆಗುದಿಲ್ವಾ ಅಂತ. ಮತ್ತೆ ಇದು ಅಪರಾಧವಲ್ಲವೇ? ಅಪ್ಪನ ಹತ್ರ ಹೇಳ್ತೇನೆ. ನಾನು ಬರುವಾಗ ಕನಕದ ಮಾಲೆ ಹಾಕಿಕೊಂಡು ಬಂದಿದ್ದೇನಲ್ಲ, ಎಲ್ಲಿ ಉಂಟದು? ಇಲ್ಲ, ಇಟ್ಟಿದ್ದೆ ನಾನು ಈ ಹಂಸದ ಗಾಡಿನಲ್ಲಿ ಹಾಕಿದ್ದೆ. ಎಲ್ಲಿ ಹೋಯ್ತು? ಓಹೋ, ಈಗ ಗೊತ್ತಾಯ್ತು ನನಗೆ. ಇದೀತನ ಜಾಣತನ. ನನ್ನ ಮಾಲೆಯನ್ನು ಆತ ತೆಗೆದಿರಿಸಿದ್ದಾನೆ, ಎಲ್ಲೋ ಅಡಗಿಸಿಟ್ಟದ್ದು. ಹಾಗಿದ್ರೆ ನನ್ನ ಮೇಲೆ ಮನಸ್ಸುಂಟು ಅಂತ ಆಯ್ತು. ಇದು ನನ್ನ ಮುಂದೆ ಒಂದು ರೀತಿಯ ನಟನೆ ಇವನದ್ದು ಅಷ್ಟೇ. ಇದು ಮಲಗಿದೆ, ಹಾಗೆ ನಟನೆ ಮಾಡೋದಾ? ಹೇಳು, ಹೇಳು. ಯಾರದು ಸುಮ್ಮನೆ ಯಾರಲ್ಲ ನಾನು. ಎತ್ತ ಹೇಳು. ಎಂತದ್ದು? ಎಷ್ಟು ಹೊತ್ತಿಗೆ ಮಲಗಿಕೊಂಡಿರುವುದಾ? ಆ ಮಲಗುವವರು ಬೇರೆ ಇದ್ದಾರೆ ಅಲ್ಲಿ. ಊಟ ಮಾಡೋದು ಮಲಗೋದು, ಏನು ಸಿಗದಿದೆ ಮತ್ತೆ ಅಲ್ಲಿ ಕೈ ಹಾಕಿದ್ದು. ಅದು ಯಾರದ್ದು ಎಂತದ್ದು ಅಂತ ಇಲ್ಲ, ಒಟ್ಟು ತಿಂದುಕೊಂಡು ಅಲ್ಲೇ ಬಿಟ್ಟುಕೊಳ್ಳುದು. ಹೊರಕ್ಕೆ ನಿನ್ನ ತಿರುಗಾಟ ಮತ್ತೆ ಪ್ರಾರಂಭ ಆಯ್ತಾ? ಎಂತದ್ದು? ಈಗ ನೀನು ಹೋಗಿ ಬಂದದ್ದು ಇತ್ಲಾಗಿ? ಎಲ್ಲಿಗೆ? ಹೋಗ್ಲೇ ಇಲ್ಲ. ನಾನು ಹೋಗ್ಲಿಲ್ಲ. ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋದು? ಅಯ್ಯಯ್ಯೋ, ನಾನು ಬರುವುದಕ್ಕಿಂತ ಮೊದಲು ಎಲ್ಲೆಲ್ಲೇ ಹೋಗಿದ್ದು ನೀನು? ಅಲ್ಲ, ನೀನು ಬಂದದ್ದೇ ತಪ್ಪು ಇಲ್ಲಿಗೆ. ಇಲ್ಲದ್ರೆ ನನಗೆ ಈ ರೀತಿ ಆಗುತ್ತಾ ಇರಲಿಲ್ಲ. ನನಗೆ ಅರ್ಥ ಆಗ್ತದೆ, ಬೆಳಗಾಗದೆ ಹೋಗ್ಲಿಕ್ಕೆ ಉಪಾಯ ಇಲ್ಲ. ಬೆಳಗಾಗುವಾಗ ಹೋಗುವಾಗ ನಿನ್ನ ಜೊತೆ ಎಲ್ಲಿ ಬರ್ತೀನಿ ನಾನು. ನನ್ನನ್ನು ಕರ್ಕೊಂಡು ಹೋಗು, ಎಲ್ಲಿಗೂ ಆಗ್ಬೋದು. ನನ್ನ ಜೊತೆಯಲ್ಲಿದ್ದದ್ದು ಇಷ್ಟೊಟ್ಟಿಗೆ ನನ್ನೊಟ್ಟಿಗೆ ಬರಲಿಲ್ಲ, ಮತ್ತೆ ಈಗ ನೀನು ಬಿಡ್ಲಿಕ್ಕೆ. ಭಿಕ್ಷೆ ಬೇಡದಿದ್ರೆ ಜೊತೆ ಜೊತೆಯಾಗಿ ಭಿಕ್ಷೆ ಬೇಡುವ, ಅವಾಗ ಸ್ವಲ್ಪ ಹೆಚ್ಚು ನಮಗೆ ಸಿಗ್ತದೆ. ಮಲಗಬೇಡ ಪುಣ್ಯಾತ್ಮ, ಎಷ್ಟು ಮಲಗೋದು? ಸ್ವಲ್ಪ ಮಾತಾಡುವ, ಇಲ್ಲಿ ಕುಳಿತುಕೋಬಾ. ಇಲ್ಲ ಇಲ್ಲ, ನಮಗೆ ನಿದ್ದೆ ಬರ್ತದೆ. ಹೆಚ್ಚು ನಿದ್ದೆ ಮಾಡಬಾರ್ದು, ರೋಗ ಹತ್ತಿರ ಬರ್ತದೆ. ಮತ್ತೆ ರೋಗ ಬಂದ್ರೆ ಮತ್ತೆ ನಾಳೆ ಬಲ್ಲಾಳರಲ್ಲಿ ಕೇಳುವ. ಹೇಳು, ಎತ್ತು ಹೇಳು. ಎಷ್ಟು ಹೊತ್ತಿಗೆ ಮಲಗಿ ಏನು ಇಲ್ಲಿದವರಲ್ಲಿ ಕೇಳುವ. ಅದಕ್ಕೆ ಅದೇ ಬಲ್ಲವರ ಹತ್ರ ಕೇಳುವ. ಹೌದೌದು, ರೋಗ ಬಂದ್ರೆ ಅದಕ್ಕೆ ಹುಷಾರಿಲ್ಲಂತೆ. ಮತ್ತೆ ಅದನ್ನೆಲ್ಲ ನಾವೇ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ನಮ್ಮ ಆರೋಗ್ಯವನ್ನು. ಏನಾಗ್ಬೇಕು ನಿನಗೆ? ಇದು ಮದುವೆ ಆಗ್ತೀಯ? ಮದುವೆ ವಿಚಾರ ಹೇಳುವಾಗ ಮಲಗುವುದು ಬೇಡ ಬಿಡು. ನಮ್ಮ ಊರಿನಲ್ಲಿ ಒಂದು ವಾಡಿಕೆಯಲ್ಲಿ ಮಾತು ಉಂಟು, ಏನು? ನಿದ್ದೆ ಮಾಡಿದವನಿಗೆ ಮದುವೆ ಇಲ್ಲ ಅಂತ. ಹೌದಾ? ಹಾಗೆ ಮದುವೆಯಿಂದ ತಪ್ಪಿಸಿರುವ ದಾರಿ ಒಂದೇ, ಮಲಗುವುದು. ಮಲಗಬೇಡ. ಹಾಗಾದ್ರೆ ನನ್ನದು ಅದಿಯಲ್ಲಿ ಹೋಯ್ತು? ಯಾವುದು ನನ್ನದು? ಮುಂದಿನದು ಯಾವುದೆಲ್ಲ ಇತ್ತು ಅಂತ ನಮಗೆ. ನಾನು ಬರುವಾಗ ಒಂದು ವಸ್ತಿತ್ತಲ್ಲ. ಬರುವಾಗ? ಹೌದು, ಬರುವಾಗ ಇದ್ದದ್ದು ಬರುವಾಗ ಮಾತ್ರ ಇರಬೇಕಾದದ್ದೇನು, ಹಾಗಾಗಿ ಹೋಗುವಾಗ ಇಲ್ಲೋ ಏನೋ ಕಡೆಗೆ. ಎಂತದ್ದು ಯಾರಿಗೆ ಗೊತ್ತು? ಅಲ್ಲ, ಮುತ್ತಿನ ಹಾರ. ಮುತ್ತಿನ ಹಾರ ಇದಲ್ಲ, ಮತ್ತೊಂದಿತ್ತು ನಿನ್ನಲ್ಲಿ. ಹೌದು, ಅದು ಯಾವತ್ತೂ ನಾನು ಹಾಕ್ತಾ ಇರಲಿಲ್ಲ. ನಿನ್ನ ಬಳಿಗೆ ಬರುವಾಗ ನನ್ನಪ್ಪ ಹೇಳಿದ, ಅದನ್ನೊಂದು ಹಾಕಿಕೋ ಮಗಳೇ, ಹೋಗುವಾಗ ವರನಲ್ಲಿಗೆ ಹೋಗುದಲ್ವ ನೀನು ಮಾತಾಡ್ಲಿಕ್ಕೆ, ಹಾಗೆ ತರಿಸಿಕೊಂಡು ಹೇಳಿದ್ರು. ಮತ್ತೆ ಇಲ್ಲಿ ಮಲಗಿದ್ದೆ ಅಲ್ವಾ ನಾನು, ನಿದ್ರಾಭಂಗ ಮಹಾಪಾಪ ಅಂತ ಹೇಳಿದ್ರು. ಎಲ್ಲಿಯಾದ್ರೂ ನೀನು ಮಲಗಿದಲ್ಲೇ ಬಿದ್ದು ಹೋಗಿದ್ದೇನೋ? ಇಲ್ಲ, ಜೋಪಾನ ಮಾಡಿದ್ದೇನೆ, ಜಾಗೃತಿ ಮಾಡಿದ್ದೇನೆ. ಅದು ನೆಲಕ್ಕೆ ಒರೆಸಿದ್ರೆ ಕೆಲವು ಸಲ ಹಾಗೆ ಆಗ್ತದೆ, ಮಲಗುವಾಗ ಹಾಕಿಕೊಂಡಿದ್ದು ಬಿದ್ದು ಹೋದ್ರೆ ಗೊತ್ತೇ ಆಗುದಿಲ್ಲ. ಹಾಗೇನಾದ್ರೂ ಆಗಿದೆ? ಇಲ್ಲ, ನಾನು ಜಾಗೃತಿ ಮಾಡಿದ್ದೇನೆ ಅಂತ. ಇಲ್ಲಿ ಚಿತ್ರಣದೊಂದು ಹಂಸ ಉಂಟಲ್ಲ, ಚಿತ್ರದ್ದು, ಆ ಹಂಸದ ಕೊರಳಿನಲ್ಲಿ ಹಾಕಿದ್ದೆ, ಅದೀಗ ಕಾಣುವುದಿಲ್ಲ. ಯಾವುದು? ನಾನು ಈ ಹಂಸದ ಕೊರಳಿನಲ್ಲಿದ್ದ ಹಾರ ಮತ್ತೆ ನನ್ನದಲ್ವಾ? ಒಲಿದೆಗೆ ಕಂಡ ಜೋಸವ ಕನಕದ
ಕಾಣದೇ ಆದದ್ದಕ್ಕೆ ನನ್ನ ಹತ್ರ ಕೇಳಿದ್ರೆ ಏನು ಪರಿಹಾರ ಅಂತ. ಎಲ್ಲಿ ಹೋಯ್ತು ನನ್ನ ಆಹಾರ? ಈಗ ನೀನು ಹೇಳುವುದು ಆಹಾರದ ವಿಷಯ. ಆಹಾರ ಅಲ್ಲ, ಆಹಾರ. ಅದೇ ಅದೇ ಹಂಸದ ಕುತ್ತಿಗೆಯಲ್ಲಿದ್ದ ಆಹಾರ. ಇದು ಆಹಾರ ನುಂಗಿ ಆಗಿದೆ. ಯಾರು ನೀನು ನುಂಗಿದ್ದ? ಹೇಗೆ ಪುಣ್ಯಾತ್ಮದಲ್ಲಿ ನುಂಗಿದ್ದು ನೀನು? ಅದು ಜಗಿದು ನುಂಗಿದ್ದು. ಆಗುದಿಲ್ಲ. ನಾನು ಯಾಕೆ ನುಂಗುತ್ತೇನೆ? ಮತ್ತೆ ಈಗ ಇಲ್ಲಿಗೆ ಬರುವುದಕ್ಕಿಂತ ಮೊದಲಾದ್ರೆ ಅದನ್ನಾದ್ರೂ ತಿಂತಿದ್ನೋ ಏನು. ಇಲ್ಲಿಗೆ ಬಂದ ಮೇಲೆ ನೀವು ಕೊಟ್ಟದ್ದು ಅಂದ್ರೆ ಎಷ್ಟು? ಇನ್ನು 3 ದಿವಸಕ್ಕೆ ನನಗೆಂತದ್ದು ಬೇಡ ಅಂತದ್ರಲ್ಲಿ ಮತ್ತೆ ಆಹಾರ ತಿನ್ಲಿಕ್ಕೆ ಉಂಟು. ನಾನಲ್ಲ, ಇದು ನೀನೆಲ್ಲಿಟ್ಟದ್ದು? ಹೂವಲ್ಲಿ ಆ ಹಂಸದ ಕೊರಳಿನಲ್ಲಿ. ನಾನು ಎದ್ದು ನೋಡ್ತೇನೆ, ಹಂಸಕ್ಕೆ ಜೀವ ಅಂತ. ಹಂಸ ಜೀವಾಗಿ ಗುಳುಂಕ. ಎಂಥದಿದು? ನೀನೊಂದು ಹೇಳ್ಬೇಕು, ನಾನು ಅದನ್ನು ನಂಬಬೇಕಾ? ಅಲ್ಲ, ಹಂಸಕ್ಕೆ ಜೀವ ಬರುವುದು ಇದೆಲ್ಲ ಉಂಟ? ಅದು ಗೊಂಬೆದ್ದಲ್ವೇನೋ? ಅದು ನಿರ್ಜೀವವಾದದ್ದು, ಸಜೀವವಾದದ್ದಲ್ಲ. ಈಗ ನಿರ್ಜೀವ ಅದು. ಅದು ಕೆಲವು ಸಲ ಹಾಗೆ ಅದು ಜೀವ ಬಂದು ಹೋಯ್ತಾ? ಜೀವ ಒಂದು ನುಂಗ್ಲಿಕ್ಕೆವಾಗಿಯೇ ಜೀವ ಬಂದಾಗ. ಹೌದಾ? ಹೌದೌದು. ನುಂಗುವಾಗದು ಜೀವ ಬಂದಿದೆ, ನುಂಗಿದ ಮೇಲೆ ಇಲ್ಲ ಬಿದ್ದು ಹಾಗೆ. ಇಲ್ಲ ಇಲ್ಲ ಇಲ್ಲ, ನೀನು ಈ ತರ ಹೇಳಿದ್ರೆ